ಓಂ ಶಾಂತಿ. ಹ್ಮ್. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಈ ಮುರಳಿಯಲ್ಲಿ ಬಾಬಾ ಏನಿರ್ತಿದ್ರು, ನನ್ನ ಮಕ್ಕಳು ಸದಾ ಪ್ರತಿಯೊಂದು ಕರ್ಮ ಮಾಡಬೇಕಾದ್ರೆ ನಿಶ್ಚಿಂತ ಚಕ್ರವರ್ತಿಗಳು ಆಗಿರ್ಬೇಕಂತೆ. ಆದರೆ ಮಕ್ಕಳಲ್ಲಿ ಏನಾಗಿದೆ, ಚಿಂತೆ ಹೇಳೋದು ತುಂಬಾ ಇದೆ ಅಂತೆ. ಯಾವುದ್ರ ಚಿಂತೆ? ನಾಳೆ ಏನಾಗ್ಬಿಡ್ತದೆ, ವಿನಾಶ ಆದ್ರೆ ಏನ್ ಮಾಡೋದು, ಭವಿಷ್ಯಕ್ಕೆ ಏನ್ ಮಾಡೋದು, ಇನ್ನು ಯುದ್ಧ ಆರಂಭ ಆಗಿದೆಯಲ್ಲ, ಗ್ಯಾಸ್ ಸಿಗದಿದ್ರೆ ಏನ್ ಮಾಡೋದು. ಹೀಗೆ ಬೇರೆ ಬೇರೆ ದಿನ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯಲ್ಲಿ ವಿಭಿನ್ನವಾದಂಥ ರೀತಿಯ ಚಿಂತೆ ಹೇಳುವಂಥದ್ದು ಇದೆಯಂತೆ. ಜೊತೆಗೆ ಈಶ್ವರೀಯ ಜೀವನದಲ್ಲಿ ಮುಂದುವರಿತಾ ಇದ್ರೂ ಕೂಡ ಮಧ್ಯ ಮಧ್ಯದಲ್ಲಿ ವಿಘ್ನಗಳು, ಸಮಸ್ಯೆಗಳು, ತೊಂದರೆಗಳು ಬಂದಾಗ ಏನಪ್ಪ ನಾವು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀವೋ ಇಲ್ವೋ ಅಂತ ಏನಾಗ್ತದಂತೆ, ಮನಸ್ಸಿನಲ್ಲಿ ಪ್ರಶ್ನೆ ಹೇಳುವಂಥದ್ದು ಉದ್ಭವ ಆಗುತ್ತೆ. ಅದಕ್ಕೆ ಕಾರಣ ಬಾಬಾ ನಿಮ್ಮ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಚಕ್ರವರ್ತಿ, ಬಾದಶಾ, ವಿಶ್ವ ಕಲ್ಯಾಣಕ್ಕೋಸ್ಕರ ನೀವು ಕೊಡದೇ ಇರುವಂತ ಕಾರಣದಿಂದ ಕೊಟ್ಟಿದ್ರೂ ಕೂಡ ಅದರಲ್ಲೇನೋ ಒಂದು ಅಪವಿತ್ರತೆ ಇರ್ತದೆ, ಅಲ್ಲೇನೋ ಒಂದು ಸ್ವಾರ್ಥತೆ ಇರ್ತದೆ, ಅಲ್ಲೇನೋ ಒಂದು ವೈಯಕ್ತಿಕವಾದಂಥ ಹಿತಾಸಕ್ತಿ ಇರುವಂತ ಕಾರಣದಿಂದ ನಿರೀಕ್ಷಿತ ಫಲ, ನಿರೀಕ್ಷಿತ ಸಂಪಾದನೆ ಹೇಳುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇಲ್ಲ. ಅದರ ಫಲ ಏನಾಗ್ತದಂತೆ, ಅಗರ್ ಚಲ್ತೆ ಹುಯಿ कोई फिक्र आ जाता है तो फिक्र क्या बना देता है. ಹೀಗೆ ಈಶ್ವರಿ ಜೀವನವನ್ನು ಮಾಡ್ತಾ ಇರ್ತೀರ. ಮಧ್ಯದಲ್ಲಿ ಏನಾದ್ರೂ ಒಂದು ಚಿಂತೆ ಬಂದ್ಬಿಡ್ತು, ಅವಾಗ ಏನಾಗ್ತದೆ, ಏನಾಗ್ತದೆ ಚಿಂತೆ ಬಂದ್ರೆ ಏನಾಗ್ತದೆ, ಮನಸ್ಸು ಭಾರವಾಗ್ತದೆ. ನಾವೇನು ಕರ್ಮ ಮಾಡ್ತೀವೋ ಆ ಕರ್ಮದ ಕಡೆಗೆ ಸಂಪೂರ್ಣವಾದಂತ ಏಕಾಗ್ರತೆಯನ್ನು ನಾವು ಕೊಡ್ಲಿಕ್ಕೆ ಆಗೋದಿಲ್ಲ. ಆದ್ಮೇಲೆ ಬೆಳಿಗ್ಗೆ ನಿಮ್ಮ ಮನೆಯಿಂದ ನೀವು ಬಾಬನ ಮನೆಗೆ ಹೋಗ್ತಾ ಇದ್ದೀರಿ. ಎಲ್ಲಿ ಹೋಗ್ತಾ ಇದ್ದೀರಿ? ಬಾಬನ್ ಮನೆ. ಹೇಗೆ ಹೋಗ್ತಾ ಇದ್ದೀರಿ? ನಡ್ಕೊಂಡು. ಸ್ನಾನ ಮಾಡ್ಕೊಂಡು ವೈಟ್ ಡ್ರೆಸ್ ಹಾಕೊಂಡು ಏನ್ ಮಾಡ್ತೀರಿ, ಹೋಗ್ತಾ ಇದ್ದೀರಿ. ಸರಿ, ಮಳೆ ಬಂದಿದೆ. ಸರಿ, ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಏನಾಯ್ತು ಅಂತಂದ್ರೆ ಒಂದು ವೆಹಿಕಲ್ ಬಂದು ನೀರು ಹಾರಿಸ್ಬಿಡ್ತು. ಯಾರಿಗೆ? ಶರೀರದ ಮೇಲೆ. ಆವಾಗ ಆ ಶರೀರದ ಮೇಲಿರುವಂತ ಬಿಳಿ ಬಟ್ಟೆ ಇದೆಯಲ್ಲ, ಅದು ಮಲಿನ ಆಗ್ಬಿಡ್ತು. ಓಕೆ, ಈಗ ನಿಮ್ಮ ಮನೆಯಿಂದ ನೀವೆಲ್ಲಿ ಸೇವಾ ಕೇಂದ್ರಕ್ಕೆ ಹೋಗಿದ್ದೀರೋ ಅದು 10 ಕಿಲೋಮೀಟರ್ ದೂರ ಇದೆ. ಸರಿನಾ? ನೀವಲ್ಲಿ ಹೋಗಿ ಇಳಿದಿದ್ದೀರಾ, ಇಳಿದುಕೊಂಡು ಬಸ್ಸಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ರೀತಿ ಆಗಿದೆ. ಆವಾಗ ಮನೆಗೆ ಹೋಗ್ತಿರೋ ಸೇವಾ ಕೇಂದ್ರಕ್ಕೆ ಹೋಗ್ತಿರೋ? ಮನೆಗೆ. ತುಂಬಾ ಗಲೀಜಾಗಿಲ್ಲ, ಸ್ವಲ್ಪ ಕೆಸರಾಗಿದೆ ಅಂತ ತಿಳ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಿ? ಆ ಸೇವಾ ಕೇಂದ್ರ ಹೋಗ್ತೀರಾ ಅಲ್ವಾ? ಹೋದಾಗ ನೀವಲ್ಲಿ ಹೋದಾಗ ನಿಮ್ಗೊಂದು ರೀತಿ ಮುಜುಗರ ಆಗತ್ತೋ ಆಗಲ್ವೋ? ಎಲ್ಲರೂ ಕೇಳ್ತಾರೆ, ಏನಾಯ್ತು 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 ಕೇಳ್ತಾ ಇರ್ತಾನೆ. ಹೌದು. ಅವಾಗ ಏನೇ ಕರ್ಮವನ್ನ ಮಾಡಬೇಕಾದ್ರೂ ಎಲ್ಲಿಯವರೆಗೆ ನೀವು ಆ ಗಲೀಜಾಗಿರುವಂತ ಮಣ್ಣು ಮೆತ್ಕೊಂಡಿರುವಂತ ಡ್ರೆಸ್ ಅನ್ನ ಹಾಕಿಕೊಂಡಿದ್ದೀರೋ ಅಲ್ಲಿಯವರೆಗೆ ಅದರ ಮೇಲೆ ಇರುವಂತಹ ಕಲೆಯ ಪ್ರಭಾವ, ಆತ್ಮ ಯಾವುದೇ ಕರ್ಮವನ್ನ ಮಾಡಿದ್ರು ಕೂಡ ಅದರ ಮೇಲೆ ಅದರ ಪ್ರಭಾವ ಬೀಳತ್ತೋ ಬೀಳಲ್ವೋ? ಅದ್ರ ಕಡೆ ಗಮನ ಇರ್ತದಲ್ಲ. ಅದು ಚಿಂತೆನೋ ನಿಶ್ಚಿಂತತೆನೋ? ಚಿಂತೆ. ಚಿಂತೆ. ಹಾಗೆ ನಿಶ್ಚಿಂತವಾಗ್ಬೇಕು ಅಂತ ಏನ್ ಮಾಡ್ಬೇಕು? ಅದನ್ನ ಬಿಚ್ಚಿ ಕ್ಲೀನ್ ಮಾಡಬೇಕು. ತಕ್ಷಣದಲ್ಲಿ ಅದನ್ನು ತೆಗೆದ್ಬಿಟ್ಟು ಏನ್ ಮಾಡ್ಬೇಕು, ಕ್ಲೀನ್ ಮಾಡ್ಬೇಕಾಗ್ತದೆ. ಓಕೆ, ಸರಿ. ಆ ಸಮಯದಲ್ಲಿ ಸಾಧ್ಯ ಆಗೋದಿಲ್ಲ, ಅಟ್ಲೀಸ್ಟ್ ಮನೆಗೆ ಬಂದಾಗ ತಕ್ಷಣದಲ್ಲಿ ನಾವೇನ್ ಮಾಡ್ಬೇಕಾಗ್ತದೆ, ಕ್ಲೀನ್ ಮಾಡ್ಬೇಕಾಗ್ತದೆ. ಹಾಗೆ ಇಲ್ಲಿ ಬೆಳ್ತಾರೆ ಮಕ್ಕಳೇ, ಮನಸ್ಸು ಕೂಡ ಒಂದು ಸಾಧನ ಅಲ್ವಾ? ಆ ಮನಸ್ಸನ್ನ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಭಗವಂತನ ಕೈಯಲ್ಲಿ ಕೊಟ್ಟಾಗ ಭಗವಂತ ಆ ಮನಸ್ಸನ್ನೇನ್ ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ.
ಆದ್ಮೇಲೆ ಗೊತ್ತಿರ್ಲಿ, ಆ ಸಮಯದಲ್ಲಿ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಮಾತ್ರ ಕೊಡ್ಬೇಕೇ ಹೊರತು ಬೇರೆ ಯಾರ ಕೈಯಲ್ಲಿ ಕೊಡಬಾರ್ದು. ವ್ಯಕ್ತಿ ವಸ್ತು. ಪತಿ, ಮಕ್ಕಳು, ಮೊಮ್ಮಕ್ಕಳು, ಸೊಸೆ, ಅತ್ತೆ, ಯಾವುದೇ ಶರೀರದ ಹಾರಿ, ಲೌಕಿಕ ಇಲ್ಲಿ ಅಲೌಕಿಕ ಇಲ್ಲಿ, ಯಾವುದೇ ವಸ್ತು, ವ್ಯಕ್ತಿ, ವೈಭವ, ನಿನ್ನೆದು ನಾಳೆದು, ಇದು ಯಾವ್ದು ಕಡೆನೂ ಕೂಡ ಏನ್ ಮಾಡಬಾರ್ದು ನಾವು ಕೊಡಬಾರದು. ಆವಾಗ ಭಗವಂತ ಅದನ್ನ ಈ ಹಿಂದಿನ ದಿನಗಳಲ್ಲಿ ಆ ಮನಸ್ಸು ಎಷ್ಟು ಮಲಿನ ಆಗಿತ್ತು 5,000 ವರ್ಷದಿಂದ, ಅದೆಲ್ಲವನ್ನ ಭಗವಂತ ಏನ್ ಮಾಡ್ತಾರೆ, ಕ್ಲೀನ್ ಮಾಡ್ತಾ ಇರ್ತಾರೆ. ಪ್ರತಿದಿನ ಆ ಕ್ಲೀನಿಂಗ್ನೆಸ್ ಎಷ್ಟು ನಡೀತಾ ಇರ್ತದೋ ಅಷ್ಟು ನಿಮ್ಮ ಮನಸ್ಸು ಹಗೂರ ಆಗ್ತಾ ಇರ್ತದೆ. ವರ್ತಮಾನ ಸಮಯದಲ್ಲೂ ನೀವು ನೋಡಿರ್ಬೋದು, ಬಾಬಾ ನಮ್ಗೇನು ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾವು ಪ್ರತಿದಿನ ಚೆನ್ನಾಗಿ ತಪಸ್ಸು ಮಾಡೋದ್ರಿಂದ ಮನಸ್ಸು ಬುದ್ಧಿ ಹಗುರ ಆಗುವಂತ ಅನುಭವ ಆಗತ್ತಲ್ವಾ ನಿಮಗೆ? ನನಗಂತೂ ಆಗ್ತಾ ಇದೆ. ಡೈಲಿ ಇಂಪ್ರೂವ್ಮೆಂಟ್ಸ್ ವ್ಯತ್ಯಾಸ ಏನಾಗುತ್ತೆ ಗೊತ್ತಾಗ್ತಾ ಇದೆ. ವ್ಯತ್ಯಾಸ ಆಗ್ತಾ ಇದೆ ಅಂತಂದ್ರೆ ಏನರ್ಥ, ಅಲ್ಲಿ ಇನ್ನೂ ಕೊಳೆ ಉಳ್ಕೊಂಡಿದೆ ಅಂತ. ನಿನ್ನೆಗಿಂತ ಇವತ್ತು ಚೆನ್ನಾಗಿದೆ, ಆದ್ರೆ ಇನ್ನೂ ಕೊಳೆ ಉಳ್ಕೊಂಡಿರುವಂತ ಕಾರಣದಿಂದ ನಾಳೆ ಮತ್ತೆ ಕ್ಲೀನ್ ಮಾಡಿದಾಗ ಮತ್ತೆ ಏನಾಗ್ತದೆ, ಹಗುರತೆ ಅನುಭವ ಹಗುರತೆ ಆಗಿದೆ. ಅದರ ಜೊತೆಗೆ ಮತ್ತೆ ವಾಪಸ್ ವಿಕರ್ಮ ಆಯ್ತು, ಗಲೀಜಾಯ್ತು. ಆ ಕಾರಣದಿಂದ ಆತ್ಮ ಮತ್ತು ಮನ ಬುದ್ಧಿ ಮಲಿನ ಆಯ್ತು. ಅವಾಗ ಏನಾಗುತ್ತೆ ಚಿಂತೆ ಹೇಳೋದು ಬರ್ತದೆ. ಆ ಚಿಂತೆ ಬಂದಿದೆ ಅಂತ ಹೆಂಗ್ ಗೊತ್ತಾಗ್ತದೆ? फकूर है तो आपके मस्तक में लाइट की चमक चमकती है. ನಶೆ ಇದ್ರೆ ನಿಮ್ಮ ಮುಖದಲ್ಲಿ ಏನಾಗಿರ್ತದಂತೆ, ಪ್ರಕಾಶತೆ ಇರ್ತದಂತೆ. ಯಾವ ಮುಖದಲ್ಲಿ? ಆತ್ಮದ ಮುಖ. ಶರೀರದ ಮುಖದಲ್ಲಿ ಫೇರ್ ಅಂಡ್ ಲವ್ಲಿ ಹಚ್ಕೊಂಡ್ಬಿಟ್ಟು ಚಮಕ್ ಮಾಡೋದಲ್ಲ. ಯಾವ ಮುಖದಲ್ಲಿ? ಆತ್ಮಿಕ ಮುಖದಲ್ಲಿ ಆ ಒಂದು ಹೊಳಪಿದ್ದಾಗ ಅದರ ಪ್ರಭಾವ ಪರಿಣಾಮ ಶರೀರದ ಮುಖದ ಮೇಲೂ ನಿಮ್ಮ ಮಾತಿನಲ್ಲೂ ಕೂಡ ಏನಾಗ್ತದೆ, ಕಂಡು ಬರುತ್ತೆ. ನಿಮ್ಗೆ ಜ್ವರ ಬಂದಾಗ, ನೆಗಡಿ ಆದಾಗ, ತಲೆನೋವು ಬಂದಾಗ ಹೆಂಗಿರ್ತದೆ ಮುಖ? ಕಾಯಿಲೆ ಗುಣ ಆದಾಗ ಹೆಂಗಿರ್ತದೆ? ವ್ಯತ್ಯಾಸ ಇರ್ತದಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಚಿಂತೆ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಮ ತಲೆ ಮೇಲೆ ದೊಡ್ಡದಾದಂತ ಒಂದು ಏನಿಟ್ಕೊಂಡಾಗೆ ಟೋಕ್ರಿ ಅಂತ ಹೇಳ್ತಾರ, ದೊಡ್ಡ ಕಸದ ಕೊಳಕಿನ ಬುಟ್ಟಿ ಇಟ್ಕೊಂಡಾಗೆ. ಸರಿನಾ? ನಿಮ್ಗೊಂದು ಬಾಬಾನ ಪ್ರಶ್ನೆ, ಮಕ್ಕಳೇ, ನೀವು ಕರ್ಮವನ್ನ ಮಾಡ್ಬೇಕಾದ್ರೆ ಬಾಬಾ ಒಂದ್ ಅರ್ಧ ಕೆಜಿ ಕಲ್ಲು ಕೊಡ್ತಾರಂತೆ. ಏನ್ ಕೊಡ್ತಾರೆ? ಕಲ್ಲು. ಅದನ್ನ ಕುತ್ತಿಗೆಯಲ್ಲಿ ಹಾಕೊಂಡ್ಬಿಟ್ಟು ಕಟ್ಕೊಂಡ್ಬಿಟ್ಟು ಕೆಲಸ ಮಾಡ್ಬೇಕು. ಮಾಡ್ತೀರಾ? ಆಗೋದಿಲ್ಲ. ಸರಿ, ಕುತ್ತಿಗೆಗಾಗ್ಲಿ ಕಷ್ಟ ಆಗ್ತದೆ. ಕಿವಿಗೆ ಹಾಕೊಳ್ತೀರಾ? ಇಲ್ಲ. ಕೈಗೆ? ಇಲ್ಲ. ಕಾಲಿಗೆ? ಇಲ್ಲ. ಸರಿ, ಅರ್ಧ ಕೆಜಿ ಕಲ್ಲು ಕಟ್ಕೊಳಿಕ್ ಆಗಲ್ಲ ತಾನೆ ನಿಮ್ಗೆ? ಸರಿ, 2 kgದು ಬಂಗಾರ ಮತ್ತು ವಜ್ರದ ನೆಕ್ಲೆಸ್ ಕೊಡ್ತಾರೆ. ಕಿವಿಗೆ, ಮೂಗಿಗೆ, ತಲೆಗೆ, ಕೈಗೆ, ಕಾಲಿಗೆ, ಕುತ್ತಿಗೆ ಎಲ್ಲ ಹಾಕೊಳ್ಳಿ. ಅದಾಗತ್ತಾ? ಮಾತಾಡ್ತಿಲ್ವಲ್ಲ? ಮಾತಾಡ್ತಿಲ್ಲ ಯಾಕೆ? ಹೌದು. ಅರ್ಧ ಕೆಜಿ ತೂಕ ಜಾಸ್ತಿನೋ 2 kg ತೂಕ ಜಾಸ್ತಿನೋ? 2 kg ತೂಕ ಜಾಸ್ತಿ. ಮತ್ತೆ ಅರ್ಧ ಕೆಜಿ ಹಾಕಿದ್ರು 2 kg ಹೆಂಗ್ ಆಗ್ಬಿಡ್ತದೆ? ವಜ್ರ ಅರ್ಧ ಕೆಜಿ ನಿಮ್ಗೆ ಕಲ್ಲ ಕಟ್ಕೊಳ್ಲಿಕ್ಕೆ ಆಗುದಿಲ್ಲ. 2 kgದು ವಜ್ರ ಬಂಗಾರ ಬೇಕಾದ್ರೆ ಹಾಕೊಳ್ಲಿಕ್ಕೆ ಆಗ್ತದೆ. ಯಾಕೆ? ಇಷ್ಟ. ಏನ್ ಹೇಳಿ? ಇಷ್ಟವಾಗುತ್ತೆ ಅಲ್ವಾ? 5 kg ತರಕಾರಿ ಚೀಲ ಎತ್ಕೊಂಡ್ ಬರ್ಲಿಕ್ಕೆ ಕೈನೋ, ಅಯ್ಯೋ ಕೈನೋ ಬಂದ್ಬಿಡ್ತೀರಿ. 10 kg ಮೊಮ್ಮಗನನ್ನ ಎತ್ಕೊಂಡ್ ಬಂದ ಕೈನೋ ಬರ್ತದ? ರಾಜಯೋಗ ಮಾಡ್ಬೇಕಾದ್ರೆ ನಿದ್ರೆ ಬಂದ್ಬಿಡ್ತದೆ. ಸೀರಿಯಲ್ ನೋಡ್ಬೇಕಾದ್ರೆ, ಕ್ರಿಕೆಟ್ ನೋಡ್ಬೇಕಾದ್ರೆ ನಿದ್ದೆನೇ ಬರೋದಿಲ್ಲ ಅಲ್ವಾ? ಯಾವ ಕರ್ಮ ನಮಗೆ ಇಷ್ಟವಾಗಿರ್ತದೋ ಆತ್ಮೀಯರೇ ಅದು ಭಾರ ಅಂತ ಅನ್ಸೋದಿಲ್ಲ, ಕಷ್ಟ ಅಂತ ಅನ್ಸೋದಿಲ್ಲ ಅಲ್ವಾ? ಅದಕ್ಕೆ ಆತ್ಮೀಯರೇ
ಕೇವಲ ಸ್ವಪರಿವರ್ತನೆಯಲ್ಲ, ವಿಶ್ವ ಪರಿವರ್ತನೆ ದೊಡ್ಡ ಜವಾಬ್ದಾರಿ ತಗೊಳ್ಳಿ. ಜವಾಬ್ದಾರಿ ದೊಡ್ಡದಿದ್ರು ಕೂಡ ಬಾಬಾ ಹೇಳ್ತಾರೆ ಅದು ಯಾವ್ದು ಅಂತಂದ್ರೆ 2 kg ನೆಕ್ಲೆಸ್ ತಗೊಂಡಂಗೆ. ಯಾವ್ದೇಳಿ? ವಿಶ್ವ ಕಲ್ಯಾಣ ತಗೊಳ್ಳೋದು ಅಂತ ಅಲ್ವಾ? ನನ್ನ ಮಗ ನನ್ನ ಮೊಮ್ಮಕ್ಕಳು ಅಂತ ತಗೊಂಡ್ರೆ ಏನು, ಅರ್ಧ kg ಕಲ್ ತಗೊಂಡಾಗ. ಯಾವ್ ತಗೊಳ್ತೀರ ನೀವೇನ್ ಮಾಡಿ ನಿರ್ಣಯ ಮಾಡಿ. ಮಾಡ್ಕೊ. ಯಾರಿಗೆ ಕೊಡೋದಿದು? ಈಶ್ವರ ಶಕ್ತಿಯನ್ನ ಕೊಡ್ತಾ ಹೋಗಿ. ಯಾವಾಗ ಚಿಂತೆ ಇರ್ತದೋ ಅದರ ಪ್ರಭಾವ ನಿಮ್ಮ ಸುತ್ತಮುತ್ತಲು ಕೂಡ ಬ್ಲ್ಯಾಕ್ ಓರಾ, ಕಪ್ಪು ಏನಾಗ್ತಾ ಇರ್ತದಂತೆ, ಪ್ರಕಾಶ ಇರ್ತದಂತೆ ಅಲ್ವಾ? ಒಂದು ಬಲ್ಬಿನ ಮೇಲೆ ಧೂಳು ಕೂತ್ಕೊಂಡ್ರೆ ಕಪ್ಪು ಪೇಂಟ್ ಹೊಡೆದ್ರೆ ಏನಾಗ್ತದೆ? ಹಳೆ ಬರುದಿಲ್ಲ. ಹಳೆ ಕಾಲದಲ್ಲಿ ಗೊತ್ತು ನಿಮ್ಗೆ, ಮನೆಯಲ್ಲಿ ಸ್ನಾನ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತಿದ್ರಿ? ಬಿಸಿನೀರಿನ ಸ್ನಾನ ಮಾಡ್ಬೇಕು ಅಂತಂದ್ರೆ ಸೌದೆಲ್ ಕಾಯಿಸ್ತಿದ್ವಿ. ಸೌದೆ ಕಾಸ್. ಓಕೆ, ಸೌದೆ ಕಾಯಿಸ್ಬೇಕಾದ್ರೆ ಆ ಸೌದೆ ಒಲೆ ಮೇಲೆ ಒಂದು ಬಲ್ಬ್ ಇರ್ತಿತ್ತೋ ಇಲ್ವೋ? ಇರ್ತಿತ್ತು, ಪ್ರತಿದಿನ ಅದ್ರ ಮೇಲೆ ಹೋಗಿ ಕೂತ್ಕೊಳ್ತಿತ್ತ ಇಲ್ವೋ? ಕೂರ್ತಿತ್ತು. ಅವಾಗ ಪ್ರಕಾಶ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ? ಕಡಿಮೆ. ಕಡಿಮೆ ಆಗುತ್ತೆ. 6 ತಿಂಗಳಿಗೆ ಒಂದ್ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೋ ದೀಪಾವಳಿ ಹಬ್ಬಕ್ಕೋ ಬಲ್ಬ್ ಅನ್ನು ತೆಗೆದ್ಬಿಟ್ಟು ಕ್ಲೀನ್ ಮಾಡಿದಾಗ ಏನಾಗ್ತದೆ? ಪ್ರಕಾಶ ಬೆಳಕಾಗುತ್ತೆ. ಕಾರಣ ಕ್ಲೀನ್. ಅದ್ರ ಮೇಲೆ ಕೊಳೆ ಎಲ್ಲ ತೆಗ್ದಿದ್ದೀವಿ. ಕೊಳೆಯನ್ನ ತೆಗೆದಿದ್ದೀವಿ. ಹಾಗೆ ಅದೇ ರೀತಿ ಪ್ರತಿದಿನ ನಮ್ಮ ಮನಸ್ಸನ್ನ ಈ ಹೊರಗಡೆ ಪ್ರಪಂಚಕ್ಕೆ ಕಳಿಸಿದಾಗ ಆತ್ಮೇರೆ ವ್ಯಕ್ತಿಗಳಿಗೆ ದೇಹ, ದೇಹ ಭಾನ, ದೇಹ ಅಭಿಮಾನ, ವಾತಾವರಣ, ವಾಯುಮಂಡಲ ಇದಕ್ಕೆಲ್ಲ ಕಳಿಸಿದಾಗ ಅಲ್ಲೆಲ್ಲ ಧೂಳಿದೆಯೋ ಸ್ವಚ್ಛತೆ ಇದೆಯೋ ಧೂಳಿದೆ. ಅಲ್ವಾ? ನೆಗೆಟಿವ್ಸ್ ಇದೆಯಲ್ಲ, ನಿರಾಕಾರ ರೂಪದಲ್ಲಿ ದುಃಖ ಇದೆಯಲ್ವಾ, ಅದರ ಪ್ರಭಾವ ಮನ ಬುದ್ಧಿ ಮೇಲೆ ಬೀಳ್ತದೋ ಬೀಳಲ್ವೋ? ಬೀಳುತ್ತೆ. ಹಾಗೇನೆ ನಿಮ್ಮ ಮನಸ್ಸಿನ ದೇಶ ಕಳಿಸ್ರಿ, ವಿದೇಶ ಅಯ್ಯೋ ಅಲ್ಲಿ ಹಾಗಂತೆ, ಇಲ್ಲಿ ಹೀಗಂತೆ, ಇವ್ರು ಹಾಗಂತೆ, ಅವ್ರು ಹಾಗಂತೆ ಅಂತ ಏನ್ ಮಾಡೋದು? ಚಿಂತೆ ಮಾಡಿದ್ದೇ ಮಾಡಿದ್ದು. ಆ ಚಿಂತೆಯನ್ನ ದೂರ ಮಾಡುವಂತ ನಿಶ್ಚಿಂತ ಚಕ್ರವರ್ತಿಗಳೇ ತಲೆ ಮೇಲೆ ಕೈ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅವ್ರ ಚಿಂತೆ ದೂರ ಆಗೋದು ಹೇಗೆ? ಅದಕ್ಕಾಗಿ ಚಿಂತೆ ಚಕ್ರವರ್ತಿಗಳಾಗ್ಬೇಕು, ನಿಶ್ಚಿಂತ ಚಕ್ರವರ್ತಿಗಳಾಗ್ಬೇಕು. ನಿಶ್ಚಿಂತ ಚಕ್ರವರ್ತಿಗಳಾಗ. ಚಕ್ರವರ್ತಿ. ಯಾವಾಗ ಆಗ್ತೀರಿ? ನಿಮ್ಮ ಎದುರುಗಡೆಗೆ ವೆರೈಟಿ 36 ವೆರೈಟಿ ಊಟ ಇದೆ. ಎಷ್ಟು ವೆರೈಟಿ? 36. ದೋಸೆ, ಪುರಿ, ಚಪಾತಿ, ಮುದ್ದೆ, ಅವರೆಕಾಳು ಸಾಂಬಾರು, ಪಾಯಸ ಎಲ್ಲ ಇದೆ. ಸರಿನಾ? ಖುಷಿಯಾಗಿ ತಿಂತಿರೋ ತಿಂದಲ್ವೋ? ತಿಂತಿರೋ ತಿನ್ನಲ್ವಾ? ಚಿಂತೆ. ಸರಿ. ನಿಮ್ಮ ಎದುರುಗಡೆ 36 ವೆರೈಟಿ ಊಟ ಇದೆ. ಪಕ್ಕದಲ್ಲಿರುವಂತ ನಿಮ್ಮ ಮಕ್ಕಳೆಲ್ಲ ಊಟ ಇಲ್ಲದೆ ಬೊಬ್ಬೆ ಹೊಡಿತಾರೆ, ಓ ಅಂತ ಕೂಗ್ತಾ ಇದ್ದಾರೆ. ಊಟ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ, ಆಗಲ್ಲ. ಅವಾಗ ಏನ್ ಮಾಡ್ಬೇಕು? ಅವ್ರಿಗೂ ಕೊಡ್ಬೇಕು. ಅವ್ರಿಗೂ ಕೊಡ್ಬೇಕು. ಅಲ್ವಾ? ಆ ಬುದ್ಧಿ ನಿಮ್ಗಿದೆಯಾ? ನಮ್ಮ ಮಕ್ಕಳಾದ್ರೆ ನಾವು ಕೊಡ್ತೀವಪ್ಪ, ಬೇರೆಯವ್ರಿಗೆ ಯಾಕೆ ಕೊಡಬೇಕು? ವಿಶ್ವದಲ್ಲಿರುವಂತ ಎಲ್ಲಾ ಆತ್ಮಗಳು ನಮ್ಮವರೇ ತಾನೇ, ನಮ್ಮ ಸಹೋದರರು ತಾನೇ. ನಿಮ್ಗೆ ಪ್ರತಿದಿನ ಬಾಬಾ ಇಷ್ಟೆಲ್ಲ ಈಶ್ವರೀಯ ಆಹಾರ ಕೊಡ್ತಾ ಇದ್ದಾರಲ್ವಾ? ಇವತ್ತು ಸದ್ಗುರುವಾರ ಆಗಿರುವಂತ ಕಾರಣದ ಎಲ್ಲರಿಗೂ ಕೂಡ ನಾವೇನ್ ಮಾಡ್ಬೇಕು? ಕೊಡ್ಬೇಕು. ಪರಮಾತ್ಮನ ಆಹಾರವನ್ನ ಕೊಟ್ಟಾಗ ಅವ್ರು ಖುಷಿ ಆಗ್ತಾರೋ ಆಗಲ್ವೋ? ಹೌದು, ಅವ್ರು ಹೃದಯದಿಂದ ಧನ್ಯವಾದ ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ಹೇಳ್ತಾರೆ. ಅವಾಗ ನೀವು ನಿಮ್ಮ ಪ್ರಕಾಶತೆ ಕಡಿಮೆ ಆಗತ್ತೋ ಹೆಚ್ಚಿಗೆ ಆಗತ್ತೋ? ಹೆಚ್ಚಿಗೆ ಆಗುತ್ತೆ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ, ನಿಮ್ಮ ತಲೆ ಮೇಲೆ ಚಿಂತೆಯ ಬುಟ್ಟಿ ಇದೆಯೋ ಅಥವಾ ಚಿಂತನ ಇದೆಯೋ? ಮನಸ್ಸು ಹಗುರ ಆಗ್ತಾ ಇದೆಯಾ? ಯಾರು ಚೆಕ್ ಮಾಡ್ಕೊಳ್ಬೇಕು? ಆನೆ. ಅಗರ್ ಫಿಕ್ರ್ ಆ ಜಾತಾ ಹೈ ತೋ ಭೋಜ್ ಕಿ ಟೋಕ್ರಿ ಆ ಜಾತಿ ಹೈ. ಚಿಂತೆ ಬಂತು ಅಂತಂದ್ರೆ ಚಿಂತೆಯ ತಲೆ ಮೇಲೆ ಒಂದು ದೊಡ್ಡ ಬುಟ್ಟಿ ಏನಾಗ್ಬಿಡ್ತದಂತೆ, ಬಂದ್ಬಿಡ್ತದಂತೆ. ನಮ್ಮ ಕತೆ ಹೇಗಿದೆ ಅಂತ ಬಾಬಾ ಒಂದು ಸುಂದರವಾದ ಉದಾಹರಣೆಯನ್ನು ಹೇಳ್ತಾರೆ. ಒಂದ್ ಅಜ್ಜಿ ಹಳ್ಳಿಯಿಂದ ಪೇಟೆಗೆ ಬರ್ತಿದ್ರಂತೆ. ಯಾರು ಬರ್ತಾ ಇರೋದು? ಅಜ್ಜಿ. ಅವ್ರ ತಲೆ ಮೇಲೆ ಮಾವಿನ ಹಣ್ಣಿದೆ. ಏನಿದೆ? ಮಾವಿನ ಮಾವಿನ ಹಣ್ಣು. ಹಣ್ಣು. ಯಾಕಿದೆ? ವ್ಯಾಪಾರ ಆ ವ್ಯಾಪಾರ ಮಾಡಕ್ಕೆ. ವ್ಯಾಪಾರ ಮಾಡಕ್ಕೆ, ಹಳ್ಳಿಯಿಂದ ವ್ಯಾಪಾರ ಮಾಡ್ಲಿಕ್ಕೆ ತಲೆ ಮೇಲೆ ಬೆಳಿಗ್ಗೆ ಮಾವಿನ ಮರದಿಂದ ಮಾವಿನ ಹಣ್ಣನ್ನ ಕಿತ್ಕೊಂಡು ಸಂತೆ ಇದೆ ಅಂತ ಮಾರ್ಬೇಕು ಅಂತ ನಡ್ಕೊಂಡು ಬರ್ತಾ ಇದ್ದಾರೆ. ಸರಿನಾ? ಓಕೆ. ದಾರಿಯಲ್ಲಿ ಏನಾಯ್ತು, ಒಬ್ರು ಆಟೋದವನು ಬರ್ತಾ ಇತ್ತು.
ಅಲ್ಲಿ ಹೋಗ್ತಿದ್ದ ಅವ್ನು ಸಂತೆಗೆ, ಆಟೋ ಖಾಲಿ ಇತ್ತು. ಆಗ ಆಟೋದವನು ಹೇಳ್ತಾನೆ, ಬನ್ನಿ ಅಜ್ಜಿ ಕೂತ್ಕೊಳ್ಳಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ. ಯಾರು? ಆಟೋದು. ಆಟೋದವನು. ಅವಾಗ ಹೇಳ್ತಾರೆ, ನೋಡಪ್ಪ ನಾನೇನೋ ಬರ್ಲಿಕ್ಕೆ ರೆಡಿ ಇದ್ದೇನೆ, ನನಗೂ ಸುಸ್ತಾಗಿದೆ, ಆದ್ರೆ ನನ್ನ ಹತ್ರ ಕೊಡ್ಲಿಕ್ಕೆ ದುಡ್ಡು ಇಲ್ಲ, ಫ್ರೀಯಾಗಿ ಕರ್ಕೊಂಡು ಹೋಗೋದು ನಾನೇನ್ ಮಾಡ್ತೇನೆ, ಬರ್ತೇನೆ. ಆವಾಗ ಅಜ್ಜಿ ಮೇಲೆ ಒಂದು ಅನುಕಂಪ ಬಂದ್ಬಿಟ್ಟು ಅವನು ಆಯ್ತು ಅಂತ ಹೇಳ್ತಾನೆ. ಅಜ್ಜಿ ಏನ್ ಮಾಡ್ತಾಳೆ, ಆಟೋದ ಮೇಲೆ ಕೂತ್ಕೊಳ್ತಾಳೆ. ಇವಾಗ ಏನ್ ಮಾಡ್ಬೇಕು, ಆಟೋದಲ್ಲಿ ಕೂತ್ಕೊಂಡ ಮೇಲೆ ಬುಟ್ಟಿ ಅದರೊಳಗೆ ಇಟ್ಕೊಂಡು ಬರ್ತಾರೆ. ಆ ಪ್ರಯಾಣದ ಸುಖವನ್ನ ಅನುಭವಿಸ್ಬೇಕು ತಾನೆ. ಹೌದು. ಈ ಮೊದಲು ನೀವು ನಡ್ಕೊಂಡು ಬಿಸಿಲಲ್ಲಿ ಹೋಗ್ಬೇಕಾದ್ರೆ ಎಲ್ಲಿ ತಲುಪಬೇಕು ಅಲ್ಲಿ ನಿಮ್ಗೆ ಕಷ್ಟ ಆಗ್ತಿತ್ತು ತಾನೆ. ಹೌದು. ಹೌದು. ಈಗ ಆಟೋ ಸಿಕ್ಕಿದಾಗ ನಿಮ್ಮ ಆ ಒಂದು ಪ್ರಯಾಣ ಪ್ರವಾಸ ಗುರಿ ಸಹಜ ಆಗ್ತಾ ಇದೆಯಲ್ಲ. ಹೌದು. ನಿಮ್ಮ ಆ ಶರೀರದ ಜವಾಬ್ದಾರಿಯನ್ನ ಆ ಆಟೋದವನ್ ತಗೊಂಡಿದಾನಲ್ಲ, ಆಟೋ ಹೇಳುವಂತ ಸಾಧನ ತೆಗೆದುಕೊಂಡಿದೆಯಲ್ಲ, ನಿಮ್ಗೆ ಸಹಜ ಆಗತ್ತೋ ಕಷ್ಟ ಆಗತ್ತೋ? ಸಹಜ. ಸಹಜ. ಅದು ಸಹಜ ಆದ್ರೂ ಕೂಡ ಮಕ್ಕಳೇನ್ ಮಾಡಿದಾರಂತೆ, ಆ ಒಂದು ಅಜ್ಜಿ ಏನ್ ಮಾಡಿದಾರಂತೆ, ಆ ಮಾವಿನ ಹಣ್ಣಿನ ಬುಟ್ಟಿಯನ್ನು ತಲೆ ಮೇಲೆ ಹಿಡ್ಕೊಂಡಿದ್ದಾಳೆ. ಎಲ್ಲಿ ಕೂತ್ಕೊಂಡಿದ್ದಾಳೆ? ಆಟೋದಲ್ಲಿ. ಆಟೋದು. ತಲೆ ಮೇಲೆ ಏನಿದೆ? ಮಾವಿನ ಹಣ್ಣಿನ ಮಂಗ. ಬುಟ್ಟಿ. ಅದು ಹಗೂರ ಇದೆಯೋ ಭಾರ ಇದೆಯೋ? ಭಾರ ಇದೆ. ಭಾರದ ಅನುಭವ ಅಜ್ಜಿಗೆ ಆಗತ್ತೋ ಆಗಲ್ವೋ? ಆಗುತ್ತೆ. ಅದರಿಂದ ಕಷ್ಟ ಆಗತ್ತೋ ಆಗಲ್ವೋ? ಕಷ್ಟ ಆಗುತ್ತೆ. ಸರಿ. ಆವಾಗ ಆ ಆಟೋದವನು ಹೇಳ್ತಾನಂತೆ, ಅಜ್ಜಿ ತಲೆ ಮೇಲೆ ಅಷ್ಟು ದೊಡ್ಡ ಭಾರದ ಇಟ್ಕೊಂಡಿದ್ಯಲ್ಲ, ಅದನ್ನ ತಲೆ ಮೇಲೆ ಇಟ್ಕೊಳ್ಬೇಡ, ಕೆಳಗಡೆ ಇಳಿಸು ಅಂತ ಹೇಳ್ತಾನೆ. ಯಾರು? ಆಟೋದು. ಇವ್ರೇನ್ ಹೇಳ್ತಾರಂತೆ, ಅಜ್ಜಿ ಏನ್ ಹೇಳ್ತಾರೆ? ಇಲ್ಲ ಒತ್ಕೊಳ್ತೀನಿ. ನನ್ನನ್ನು ಎತ್ಕೊಂಡು ಹೋಗೋದೇ ತುಂಬಾ ಕಷ್ಟ, ಇನ್ನು ಇದು ಬೇರೆ ನೀನ್ ಯಾಕೆ ಎತ್ಕೊಳ್ತೀಯಾ, ಅದಕ್ಕೆ ನಾನು ತಲೆ ಮೇಲೆ ಇಟ್ಕೊಂಡಿದ್ದೇನೆ, ಕಷ್ಟ ಆಗೋದು ಬೇಡ ಅಂತ ಹೇಳ್ತಾನೆ. ಯಾರು? ಅಜ್ಜಿ. ಅಜ್ಜಿ ಯಾರು? ನಾವು ಹೌದಾ? ನಿಮ್ಮ ಮನೇಲಿ ಮಾವಿನ ಹಣ್ಣು ಇದೆಯಾ? ಈಗಿದೆಯಲ್ಲ ಸೀಸನ್. ಮಾವಿನ ಹಣ್ಣು ನೀವು ಸಂತೆ ಹೋಗ್ಬಿಟ್ಟು ಸೇಲ್ ಮಾಡ್ತೀರಾ? ಇಲ್ಲ. ಮತ್ತೆ ಜನ್ಮಗಳ ಬೋಧಿ. ಜನ್ಮಗಳ ಹೊರೆ. ಹೇಳ್ತಾರೆ, ಮಕ್ಕಳೇ ನಿಮ್ಮನ್ನ ಆಟೋದಲ್ಲಿ ಕುಳಿಸಿದ್ದೇನೆ ಅಂದ್ಮೇಲೆ ಆ ಭೋಜ್ ಏನಿದೆ, ಆ ಟೋಕ್ರಿ, ಅದರ ತೂಕನೂ ಕೂಡ ಅದಲ್ಲಿ ಬಂದ್ಬಿಟ್ಟಿದೆ. ಅದನ್ನು ನಾನೇನ್ ಮಾಡ್ತೀನಿ, ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಹಾಗೆ ಆದ್ಮೇಲೆ ನಾವೇನ್ ಮಾಡ್ತೀವಂತೆ, ಈಶ್ವರಿ ಸೇವೆ ಮಾಡ್ಬೇಕಾದ್ರೆ ಆ ಗಾಡಿಯಲ್ಲಿ ಕೂತ್ಕೊಂಡಿದೀವಿ. ಯಾವ್ದಲ್ಲಿ? ಆಟೋದಲ್ಲಿ ಕೂತ್ಕೊಂಡಿದೀವಿ. ಆಟೋ ಡ್ರೈವರ್ ಯಾರು? ಪರಮಾತ್ಮ. ಶಿವ ಬಾಬಾ. ಓಕೆ. ನಿಮ್ಮ ತನುವಿನ ಸಹಿತ, ನಿಮ್ಮ ಜವಾಬ್ದಾರಿ ಸಹಿತ, ನಿಮ್ಮ 63 ಜನ್ಮದ ಸಾಲ ಸಹಿತ ಎಲ್ಲಾ ತಗೊಂಡ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾನೆ. ಅದನ್ನ ನಾವೇನ್ ಮಾಡಿದೀವಿ ಅಂತಂದ್ರೆ, ನನ್ನ ಮಗ, ನನ್ನ ಮಕ್ಕಳು, ನನ್ನ ಕೆಲಸ, ನನ್ನ ಜವಾಬ್ದಾರಿ ಅಂತ ಆ ತಲೆ ಮೇಲೆ ಏನ್ ಮಾಡಿದೆ, ಮಾವಿನ ಬುಟ್ಟಿಯನ್ನ ತಲೆ ಮೇಲೆ ನಾನೇ ಸೇವೆ ಮಾಡಬೇಕು, ನಾನಿದ್ರೆ ಆಗ್ತದೆ, ನಾನಿಲ್ಲ ಅಂದ್ರೆ ಆಗೋದೇ ಇಲ್ಲ ನಾನು ಹೇಳುವಂತ ದೊಡ್ಡ ಅಭಿಮಾನದ ಬುಟ್ಟಿಯನ್ನ ತಲೆ ಮೇಲೆ ಇಟ್ಕೊಂಡು ಏನ್ ಮಾಡ್ತಿದೀವಂತೆ, ಹೊತ್ಕೊಂತೀವಿ. ಆಟೋದಲ್ಲಿ ಕುತ್ಕೊಂಡಿದೀವಿ. ಹಗುರ ಆಗ್ತಾ ಇದೆಯೋ, ಭಾರ ಆಗ್ತಾ ಇದೆಯೋ? ಇವಾಗ ಏನ್ ಮಾಡ್ಬೇಕು? ಇಳಿಸ್ಬೇಕು. ಅದೇ ಬಿಟ್ಟು ಆ ಪ್ರವಾಸವನ್ನ ಭಗವಂತನ ಜೊತೆಗೆ ಏನ್ ಮಾಡಿ, ಆತ್ಮೀಯರೇ ಅನುಭವವನ್ನ ಮಾಡಿ. ಎಲ್ಲಿವರೆಗೆ ನಿಮ್ಮ ತಲೆ ಮೇಲೆ ಆ ಬುಟ್ಟಿ ಇರ್ತದೋ ಅಲ್ಲಿವರೆಗೆ ನಿಮ್ಗೆ ಏನಾಗ್ತದೆ, ಚಿಂತೆಯ ಬುಟ್ಟಿ ಯಾವ್ದ ಮೇಲಿದೆ? ತಲೆ ಮೇಲೆ. ಯಾವಾಗ ಅದನ್ನ ಕೆಳಗಡೆ ಇಳಿಸ್ಬಿಟ್ಟು ಯಾರಿಗೆ ಕೊಡ್ಬೇಕು ಅದನ್ನ? ಮತ್ತೆ ಯಾರಿಗೂ ಕೊಡಬಾರ್ದು. ಯಾರಿಗ್ ಕೊಡಬಾರ್ದು? ಮತ್ತೆ ಯಾರಿಗೂ ಕೊಡ್ಬಾರ್ದು. ಪತಿ ಕೊಡ್ತೇನೆ, ಮಕ್ಕಳಿಗೆ ಕೊಡ್ತಾನೆ. ನನ್ನ ದುಃಖವನ್ನ ಪತಿ ದೂರ ಮಾಡ್ತಾರೆ, ಮಕ್ಕಳು ದೂರ ಮಾಡ್ತಾರೆ, ಸೊಸೆ ದೂರ ಮಾಡ್ತಾರೆ, ಅತ್ತೆ ಮಾವ ಮಾಡ್ತಾರೆ. ಖಂಡಿತವಾಗ್ಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರ ತಲೆ ಮೇಲೆ ನಿಮ್ಗಿಂತ ದೊಡ್ಡ ಬುಟ್ಟಿ ಕುತ್ಕೊಂಡಿದೆ. ಅವಾಗ ಅವರೇ ನಿಮ್ಮಿಂದ ಮಾಡ್ತಾರೆ. ಗೊತ್ತಿರ್ಲಿ, ಅಲೌಕಿಕ ಪರಿವಾರದವರು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರ ಮೇಲೂ ತಲೆ ಬುಟ್ಟಿ ಇದೆ ಅಲ್ವಾ? ಯಾಕಂತಂದ್ರೆ ನಿಮ್ಮ ಜೊತೆಲಿರುವಂತ ಪತಿ, ಮಕ್ಕಳು, ಈಶ್ವರ ಜ್ಞಾನ ಇಲ್ಲ ಅಂತಂದ್ರೆ ಅವ್ರತ ಒಂದು 10-11 ಜನ್ಮದ್ದೇನೋ ತಲೆ ಮೇಲೆ ಬುಟ್ಟಿ ಇರಬಹುದು. ಈಶ್ವರಿ ಪರಿವಾರದವ್ರತ 63 ಜನ್ಮದ ಬುಟ್ಟಿ ಇದೆ ಅಲ್ವಾ? ಮತ್ತು 21 ಜನ್ಮ ಉಳಿತಾಯ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಅವರಲ್ಲಿ ಇದೆ. ಅವಾಗ ಆತ್ಮೇಲೆ ನಿಮ್ಮ ಭಾರವನ್ನ ಅವ್ರು ಯಾರು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರ ತಲೆ ಮೇಲೆ ನಿಮ್ಗೆ ಜಾಸ್ತಿ ಭಾರ ಇರ್ಬೇಕಾದ್ರೆ ಅವ್ರು ನಿಮ್ಮ ತಂಗಿ ತಗೊಳ್ತಾರೆ.
ಆಗಲ್ಲ. ಇದ್ಯಾರು ತಗೊಳ್ಬಹುದು? ಬಾಬಾ ಬಾಬಾ ಅವಾಗ ಯಾರ ಕೈಯಲ್ಲಿ ಕೊಡ್ಬೇಕು ಅದನ್ನ? ಶುಭೊಬ್ಬರ ಕೈ. ಯಾರು ತಮ್ಮ ಎಲ್ಲ ಜವಾಬ್ದಾರಿಯನ್ನ ತನು ಮನ ಧನ ಸಮಯ ಶ್ವಾಸ ಸಂಕಲ್ಪ ಎಲ್ಲವನ್ನ ಭಗವಂತನ ಕೈಯಲ್ಲಿ ಕೊಟ್ಬಿಟ್ಟು ಪ್ರತಿದಿನ ಅವರ ಪಾಲನೆಯನ್ನು ಪಡ್ಕೊಂಡು ಆರಾಮಾಗಿ ಆಟೋದಲ್ಲಿ ಹೋಗ್ತಾ ಇರ್ತಾರೋ ಅವ್ರೇನಾಗ್ತಾ ಇರ್ತಾರೆ, ಮಾವಿನ ವ್ಯಾಪಾರ ಮಾಡ್ಕೊಂಡ್ಬಿಟ್ಟು ಖುಷಿಯಾಗಿರ್ತಾರೆ. ಅದಕ್ಕಾಗಿ ನಿಮ್ಮ ತಲೆ ಮೇಲೆ ದಿನದಿಂದ ದಿನಕ್ಕೆ ವಿಕ್ರಮದ ಭಾರ ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ ಅಥವಾ ಚಿಂತೆಯ ದೊಡ್ಡ ಬುಟ್ಟಿಯನ್ನು ತಲೆ ಮೇಲೆ ಇಟ್ಕೊಂಡಿದಿರೋ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಬೇಕು. बताओ आपको लाइट की चमक अच्छी लगती है वा भोज की टोकरी? ಹಗುರತೆ ಇಷ್ಟವಾಗತ್ತೋ, ಪ್ರಕಾಶತೆ ಇಷ್ಟವಾಗತ್ತೋ ಅಥವಾ ಭಾರದ ಬುಟ್ಟಿ ಇಷ್ಟ ಆಗತ್ತೋ? ಹಗುರತೆ ಹಗುರತೆ. ಭಾರದ ಬುಟ್ಟಿ ಯಾವುದು? ಚಿಂತೆ ನನಗೆ ಮಾತಾಡ್ಸ್ಬೇಡ್ರಿ, ನಾನು ವಿಶ್ವ ಕಲ್ಯಾಣ ಮಾಡ್ಬೇಕು, ಇವಾಗ ವಿಶ್ವಕ್ಕೆಲ್ಲ ಶಕ್ತಿ ಕೊಡ್ಬೇಕು, ಅಯ್ಯೋ ಟೋಲಿ ಮಾಡ್ಬೇಕಪ್ಪ, ಬಾಬನ ಮೇಲೆ ಪ್ರೋಗ್ರಾಮ್ ಅಂತೂ ಮಾಡ್ಬೇಕಪ್ಪ ಅಂತ ಚಿಂತೆ ಮಾಡಿದ್ದು. ನೀವು ಚಿಂತೆ ಮಾಡ್ತೀವಂದ್ರೆ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ವಿಶ್ವ ಕಲ್ಯಾಣ ಮಾಡೋದು ಯಾರ ಕೆಲಸ? ಬಾಬಾ ಬಾಬಾ ಅವ್ರ ಕೆಲ್ಸ. ವಿಶ್ವ ಪರಿವರ್ತನೆ ಮಾಡೋದು ಯಾರ ಕೆಲಸ? ಬಾಬಂದು ಬಾಬಾ ಅವ್ರ ಶಕ್ತಿ ಕೊಡೋದು ಯಾರ ಕೆಲಸ? ಬಾಬಾ ಅವ್ರ ಅವ್ರದ್ದೇ. ಅದ್ರಲ್ಲಿ ನೀವು ಮಧ್ಯಾಗಿ ನೀವು ಬರ್ತೀರಿ, ಅವನ ಕೆಲಸ ಅವನಿಗೆ ಮಾಡ್ಲಿಕ್ಕೆ ಬಿಡಿಯಲ್ಲ. ಹಾಸ್ಪಿಟ್ಲಿಗೆ ಹೋದ್ಮೇಲೆ ನಿಮ್ಗೆ ಟ್ರೀಟ್ಮೆಂಟ್ ಕೊಡೋದು ಯಾರ ಕೆಲಸ? ಡಾಕ್ಟರ್ ಕೆಲ್ಸ. ಡಾಕ್ಟ್ರು. ಇಲ್ಲ ಡಾಕ್ಟರ್, ನಾನೇ ಇಂಜೆಕ್ಷನ್ ತಗೊಳ್ತೇನೆ, ನಾನೇ ಬೇರೆಯವ್ರಿಗೆ ಇಂಜೆಕ್ಷನ್ ಕೊಡ್ತೇನೆ ಅಂತಂದ್ರೆ ನಿಮ್ಗೇನು ಅನುಭವ ಇದೆಯಾ? ನೀವೇನು MBBS ಕಲ್ತಿದ್ದೀರಾ? ನೀವು ನರ್ಸ್ ಕೋರ್ಸ್ ಇಲ್ಲ. ಕಲ್ತಿದ್ದೀರಾ? ಇಲ್ವಲ್ಲ. ಸರಿ, ಇಲ್ಲ. ಓಕೆ. ನಿಮ್ಗೆ ಇಂಜೆಕ್ಷನ್ ಕೊಡ್ಲಿಕ್ಕೆ ಯಾಕೆ ಬರ್ತಾ ಇದೆ? ನಾನು ಇಂಜೆಕ್ಷನ್ ತಗೊಳ್ತೇನೆ ಅಂತ ಯಾಕೆ ಹೇಳ್ತೀರಿ? ಯಾಕೆ ಹೇಳ್ತೀರಿ ಹೇಳಿ ನೋಡೋಣ. ಅಭ್ಯಾಸ ಆಗಿದ್ರೆ ಏನ್ ಅಭ್ಯಾಸ ಆಗಿದೆ? ನೀವೇನು ನರ್ಸ್ ಕಲ್ತಿಲ್ಲ, ನೀವೇನು MBBS ಮಾಡಿಲ್ಲ, ನೀವೇನು ಡಾಕ್ಟರ್ ಆಗಿಲ್ಲ, ಮತ್ತೆ ಅಭ್ಯಾಸ ಹೆಂಗಾಗ್ತದೆ? ನಾನು ಒಂದು ಅಹಂಕಾರದಿಂದ ಹೇಳಲ್ಲ. ನೀವು ಇಂಜೆಕ್ಷನ್ ಬಗ್ಗೆ ಮಾತಾಡಿ. ಇಂಜೆಕ್ಷನ್ ಅನುಭವ ನಿಮ್ಗೆ ಹೆಂಗಾಗಿದೆ? ಈ ಒಬ್ಬೊಬ್ರು ಶುಗರ್ ಪೇಷಂಟ್ ಅವ್ರಿಗೆ ಕೊಟ್ಕೊತಾರೆ. ಶುಗರ್ ತಿಂದು ಇನ್ಸುಲಿನ್ ಜಾಸ್ತಿ ಮಾಡ್ಕೊಂಡಿರ್ತಾರೆ. ಅವಾಗ ಅವ್ರಿಗೆ ಕೊಟ್ಕೊತಾರೆ. ಆವಾಗ ಮಾತ್ರೆಯಿಂದ ಕೆಲಸ ಆಗೋದಿಲ್ಲ. ಅವಾಗ ಏನ್ ಮಾಡ್ಬೇಕಾಗ್ತದೆ? ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ಬೇಕು. ಅದಕ್ಕೆ ತಗೊಂಡು ಪ್ರಾಕ್ಟೀಸ್ ಇರೋದಕ್ಕೆ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಹಾಸ್ಪಿಟ್ಲಿಗೆ ಹೋದಾಗ್ಲೂ ಕೂಡ ಡಾಕ್ಟರ್ ಇಂಜೆಕ್ಷನ್ ನಾನೇ. ಹಾಗೆ ನಾನು ಯೋಗ ಮಾಡ್ದೆ, ನಾನು ಸಮಸ್ಯೆ ಮಾಡ್ಕೊಂಡು ಪರಿಹಾರ ಮಾಡ್ಕೊಂಡೆ, ನಾನು ಯೋಗ ಮಾಡ್ಬಿಟ್ಟು ನನ್ನ ತಲೆನೋವು ಕಡಿಮೆ ಮಾಡ್ಕೊಂಡೆ ಅಂದ್ರೆ ನಾನು ಇಂಜೆಕ್ಷನ್ ಕೊಟ್ಟಿದ್ದು ಮಾತ್ರ ನೆನಪಿರ್ತದೆ ಹೊರತು ಕೆಲಸ ಮಾಡಿದ ಒಳಗಡೆಗಿರುವಂತ ಇಂಜೆಕ್ಷನ್ ಆ ದ್ರವ ಅಂತ ನಮ್ಮ ತಲೆಯಲ್ಲಿ ಇರೋದೇ ಇಲ್ಲ. ಹೌದು. ನಮ್ಮ ಲೆಕ್ಕದಲ್ಲಿ ನಾನು ಕೊಟ್ಟಿದ್ದೇನೆ. ಕೆಲಸ ಮಾಡಿದ್ದು ಸಿರಂಜ್ ಅಲ್ಲ, ಅದ್ಯಾವುದು ಸೂಜಿ ಅಲ್ಲ, ಅಲ್ಲಿರೋದು ಪ್ಲಾಸ್ಟಿಕ್ ಪೈಪ್ ಅಲ್ಲ, ಡಾಕ್ಟರ್ ಅಲ್ಲ. ಕೆಲಸ ಮಾಡಿದ್ಯಾವುದು? ಮೆಡಿಸಿನ್ ಒಳಗಡೆಗಿರುವಂತ ಲಿಕ್ವಿಡ್. ಹ್ಮ್. ಹಾಗೆ ಪರಮಾತ್ಮನ ಶಕ್ತಿ ಪರಿಹಾರ ಮಾಡತ್ತೆ ಹೊರತು ನೀವು ಮಾಡುವಂತ ಯೋಗ ಬಣ್ಣ ಕಿರಣ ಅಲ್ಲ ಆತ್ಮೀಯರೇ. ಹೌದು. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಾಗಿ ಈಶ್ವರಿ ಸೇವೆಯಲ್ಲೂ ಕೂಡ ತುಂಬಾ ಚಿಂತೆಯ ಟೋಕರಿ ಏನೇನ್ ಮಾಡ್ಬಿಡಿ ತಲೆ ಮೇಲೆ ಹೊರೆ. ಕೊಡಬೇಡಿ. ಕೇವಲ ಸಾಧನವನ್ನ ಮಾತ್ರ ಕೊಡಬೇಕು. ಶರೀರನ ಒಯ್ದ್ಬಿಟ್ಟು ಡಾಕ್ಟರ್ ಹತ್ರ ಕೊಡಬೇಕೆ ಹೊರತು ಮುಂದಿನ ಕೆಲಸ ಯಾರ್ದು? ಬಾಬಾ ಡಾಕ್ಟರ್ ಅಷ್ಟೇ. ಓಕೆ, ಸರಿ. ಬಟ್ಟೆ ಕ್ಲೀನ್ ಮಾಡ್ಬೇಕಾದೇನ್ ಮಾಡ್ತೀರಿ? ನೀರು ಸೋಪ್ ಸ್ವಚ್ಛ ಮಾಡಿ. ಬಟ್ಟೆಯನ್ನು ಒಯ್ದ್ಬಿಟ್ಟು ದೋಬಿ ಕೈಲಿ ಕೊಡ್ತೀರಾ, ಹೌದಾ? ಓಕೆ. ಗಲೀಜಾಗಿರೋ ಪಾತ್ರೆ ತೊಳಿಬೇಕು ಅಂದ್ರೆ ಏನ್ ಮಾಡ್ತೀರಾ? ಮನೆ ಕೆಲಸ ಮನೆ ಕೆಲಸದವ್ರ ಪಾತ್ರೆಯನ್ನ ಕೊಡ್ತೀರಾ, ಹೌದಾ? ಓಕೆ. ನಿಮ್ಮ ಕುತ್ತಿಗೆಯಲ್ಲಿರುವಂತ 10 ಲಕ್ಷ ರೂಪಾಯಿ ನೆಕ್ಲೆಸ್ ಹಾಳಾಗಿದೆ, ಕಿತ್ತೋಗಿದೆ, ಏನ್ ಮಾಡ್ತೀರಿ? ಆಚರಿಕೆ. ಸರಿ ಕೈ. ಅಂದ್ಮೇಲೆ ಯಾರು ರಿಪೇರಿ ಮಾಡೋರು ಇದ್ದಾರೋ, ಸರಿ ಮಾಡೋರು ಅವ್ರ ಹತ್ರ ಸಾಧನ ಕೊಟ್ಟಾಯ್ತು, ಸಮಸ್ಯೆ ಏನು ಅಂತ ಹೇಳಿದ್ರಾಯ್ತು. ಮುಂದಿನ ಕೆಲಸ ಯಾರ್ದು? ಅವ್ರದ್ದು. ಸರಿ. ಅವರದೇ. ಕೊಟ್ಟ ತಕ್ಷಣದಲ್ಲಿ ಆ ಸಾಧನ ಅವ್ರು ವಾಪಸ್ ಕೊಟ್ಟು ಬಿಡ್ತಾರಾ? ಇಲ್ಲ. 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 ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಟೈಮ್ ತಗೊಳ್ತಾರಲ್ವಾ? ಹೌದು. ಹೌದು. ಹಾಗೆ ಮನಸ್ಸು ಕೂಡ ಒಂದು ಸಾಧನ ಅಲ್ವಾ? ಹೌದು. ಅದನ್ನ ಬಾಬನ ಕೈಯಲ್ಲಿ ಕೊಡ್ತೀರಾ? ಕೊಡ್ತೀವಿ. ಕೊಟ್ಟ ಮೇಲೆ ಮಧ್ಯದಲ್ಲಿ ವಾಪಸ್ ತಗೊಳ್ಬೇಕೋ ಬೇಡವೋ? ತಗೊಂಬಾರ್ದು. ತಗೋಬಾರ್ದು.
ಅವ್ರ ಕೆಲಸ ಮುಗಿಸೋರ್ಗೆ ವಾಪಸ್ ತಗೊಳ್ಬಾರ್ದಲ್ಲ. ಹೌದು ಇಲ್ಲ. ಮತ್ ನೀವೇನ್ ಮಾಡ್ತಿದ್ದೀರಿ? ಮನಸ್ಸು ಹೋಗ್ಬಿಟ್ಟು ಪರಂಧಾಮದಲ್ಲಿ 2 ಸೆಕೆಂಡ್ ಕುಂತಿರೋದಿಲ್ಲ, ಮತ್ತೆ ವಾಪಸ್ ಕೆಳಗಡೆ ಬಂದ್ಬಿಡ್ತೀರ. ಅಂದೇನರ್ಥ? ಮತ್ತೆ ವಾಪಸ್ ನೀವು ತಗೊಂಡ್ಬಿಡ್ತೀರಿ, ಮತ್ತೆ ಮೇಲೆ ಹೋದ್ರಿ ಅಂದ್ರೆ ನಿಮ್ಮ ಮನಸ್ಸಿನಿಂದ ಸಂಕಲ್ಪಗಳು ನಡೀತಾ ಇದಾವೆ ಅಂದ್ರೆ ಮನಸ್ಸು ಯಾರ ಕೈಲಿದೆ? ಬಾಬಾ ಅವ್ರ ಕೈಲಿ. ಆ ನಮ್ಮ ಸಂಕಲ್ಪ ಕೈಯಲ್ಲಿ. ನೀವು ಮಾಡ್ತಾ ಇದ್ರೆ ಬಾಬನ ಕೈಯೆಲ್ಲ ಇರ್ತದೆ ಮನಸ್ಸು, ನನ್ನ ಕೈಯಲ್ಲಿ. ನಿಮ್ ಕೈಯಲ್ಲಿ. ಅಂದ್ಮೇಲೆ ನೀವು ಮನಸ್ಸನ್ನು ಬಾಬನ ಕೈಲಿ ಕೊಟ್ಟಿಲ್ಲ ಅಂತ ತಾನೇ ಅರ್ಥ. ಹೌದು. ಹೌದು ಅವಾಗ ಅವ್ರು ಟ್ರೀಟ್ಮೆಂಟ್ ಹೆಂಗ್ ಕೊಡ್ಬೇಕು? ಆ ಮನಸ್ಸಿನ ಸೇವೆ ಹೆಂಗ್ ಮಾಡ್ಬೇಕು? ಸ್ವಚ್ಛವನ್ನ ಹೆಂಗ್ ಮಾಡ್ಬೇಕು? ಸರಿ, ನೀವೊಂದ್ ಸಣ್ಣ ಮಗು ಮಸಾಲೆ ದೋಸೆ ತಿಂತಾ ಇದ್ರಿ, ಅಮ್ಮ ಸ್ನಾನ ಮಾಡ್ಸಿ ಅಂತೇಳಿ, ಮಾಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಮೊಬೈಲ್ ಅಲ್ಲಿ ಆಟ ಆಡ್ತಾ ಇದ್ರಿ, ಸ್ನಾನ ಮಾಡ್ಸಿ ಅಂತೇಳಿ ಆಗತ್ತಾ? ಆಗಲ್ಲ. ಆ ಸಮಯದಲ್ಲಿ ಸುಮ್ಮನೆ ಇರಬೇಕು ತಾನೆ, ಶರೀರವನ್ನ ಅಮ್ಮನ ಕೈಲಿ ಕೊಡ್ಬೇಕಲ್ವಾ? ಹೌದು. ಹಾಗಿದ್ರೆ ಆತ್ಮೀಯರೇ, ನಿಮ್ಮ ಮನಸ್ಸು ನಿಸ್ಸಂಕಲ್ಪ ಸ್ಥಿತಿಯಲ್ಲಿ ಪರಮಾತ್ಮನ ಕೈಯಲ್ಲಿ ಕೇವಲ ಸರ್ವರ ಕಲ್ಯಾಣಕ್ಕೋಸ್ಕರ, ವಿಶ್ವ ಕಲ್ಯಾಣಕ್ಕೋಸ್ಕರ ಎಷ್ಟಿದೆ ಇದನ್ನ ನೀವು ರಾಜಯೋಗದಲ್ಲಿ ಚೆಕ್ ಮಾಡ್ಕೊಳ್ಬೇಕು. ಯಾಕಂದ್ರೆ ನೀವು ಚಿಕ್ಕ ಮಕ್ಕಳಲ್ಲ, ಇವಾಗ ನೀವು ಸಂಪಾದನೆ ಮಾಡ್ತಿದ್ದೀರಿ ಅಂತ ದೊಡ್ಡವರಾಗಿದ್ದೀರಿ. 20 ವರ್ಷ 25 ವರ್ಷ ಜ್ಞಾನದಲ್ಲಿ ಇದ್ದವರು 2 ವರ್ಷ 3 ವರ್ಷ ಇದ್ರೂ ಕೂಡ ತಕ್ಷಣದಲ್ಲಿ ನೀವು ಮುಂದುವರಿಬೇಕಾಗ್ತದೆ, ಜವಾಬ್ದಾರಿ ತಗೊಳ್ಬೇಕಾಗ್ತದೆ, ವಿಶ್ವ ಕಲ್ಯಾಣದ ಜವಾಬ್ದಾರಿ ತೆಗೆದುಕೊಳ್ಬೇಕಾಗ್ತದೆ ಆತ್ಮೀಯರೇ. ಇಲ್ಲ ಅಂತಂದ್ರೆ ನೀವು ಮಾಡಿರುವಂತ ಸಾಲ ಬೇಗ ತೀರೋದಿಲ್ಲ, ತಲೆ ಮೇಲೆ ವಿಕ್ರಮದ ಭಾರ ಇನ್ನೂ ಹೆಚ್ಚಿಗೆ ಆಗ್ತೈತಿ. ಇರ್ತದೆ. ಆ ರೀತಿ ಸಂಪೂರ್ಣವಾಗಿ ನಿಮ್ಮ ಮನಸ್ಸನ್ನ ಭಗವಂತನ ಕೈಯಲ್ಲಿ ಸಮರ್ಪಣೆ ಮಾಡಿದೀರಾ? ಮಾಡಿರುವಂತ ಅನುಭವ ರಾಜಯೋಗದ ಸಮಯದಲ್ಲಿ ಆಗತ್ತಾ? ಮಧ್ಯ ಮಧ್ಯ ಕರ್ಮದ ನಡುವೆನೂ ಕೂಡ ಆಗತ್ತಾ ಅಂತ ಯಾರು ಚೆಕ್ ಮಾಡ್ಕೊಳ್ಬೇಕು? ನಾನೇ ಚೆಕ್ ನಾನೇ. ಗೊತ್ತಾಗೋದು ಯಾರಿಗೆ? ನನಗೆ. ನಾನು ಯಾರು? ಆಯ್ತು. बेफिक्र बादशाह स्वयं को भी प्रिय लगते हैं, और जो ऐसी स्थिति में उड़ते हैं तो उनकी चमकती हुई लाइट देख दूसरों को कितना प्यार आता है. ಯಾರು ನಿಶ್ಚಿಂತ ಚಕ್ರವರ್ತಿಗಳಿರ್ತಾರೋ ಅವರಿಗೆ ಸ್ವಯಂ ಕೂಡ ಇಷ್ಟವಾಗ್ತದಂತಹ ಸ್ಥಿತಿ, ಜೊತೆಗೆ ಅವರ ಸಂಪರ್ಕದಲ್ಲಿ ಬರುವಂತ ಆತ್ಮಗಳಿಗೆ ಇವರ ಹೊಳಪು ಪ್ರಕಾಶವನ್ನ ನೋಡಿದಾಗ ಅವರಿಗೂ ಕೂಡ ಆ ಸ್ಥಿತಿ ಏನಾಗ್ತದೆ? ಪ್ರಿಯ ಆಗ್ತದಂತೆ. ಇವರೆಷ್ಟು ಖುಷಿಯಾಗಿದ್ದಾರಪ್ಪ, ಇವರೆಷ್ಟು ನ್ಯಾರ ಆಗಿದ್ದಾರೆ, ಇವರೆಷ್ಟು ಮಧುರವಾಗಿದ್ದಾರೆ, ಇವರು ಎಷ್ಟು ನಿಶ್ಚಿಂತ ಆಗಿದ್ದಾರೆ ಅಂತ ಅವ್ರನ್ನ ನೋಡ್ಬಿಟ್ಟು ಏನಾಗ್ಬಿಡ್ತದೆ? ಖುಷಿ ಆಗುತ್ತೆ. ಆದ್ಮೇಲೆ ಆರಂಭದಲ್ಲಿ ಈಶ್ವರಿ ಸೇವೆ ಮಾಡ್ಬೇಕಾದ್ರೆ ನಮಗೂ ಕೂಡ ತುಂಬಾ ಭಯ ಆಗ್ತಿತ್ತು. ಯಾಕೆ ಹೇಳಿ? ಗೊತ್ತಿರ್ಲಿಲ್ಲ. ಅನುಭವದ ಕಡಿಮೆ, ಬಾಬನನ್ನು ಹೇಗೆ ಉಪಯೋಗ ಮಾಡ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಎದುರುಗಡೆ ಏನಾದ್ರು ಪ್ರಶ್ನೆ ಕೇಳಿಬಿಟ್ರೆ, ಜ್ಞಾನ ಹೇಳ್ಬೇಕಾದ್ರೆ ಬಾಬನ ಸಹಿಗೂ ಸಿಗದಿದ್ರೆ ಅಂತ ಏನಿರ್ತಾ ಇತ್ತು? ಭಯ ಇರ್ತಾ ಇತ್ತು. ಆದ್ರೆ ಇವತ್ತು ಬಾಬನ ಉಪಯೋಗ ಮಾಡುವಂತ ವಿಧಾನ ತಿಳ್ಕೊಂಡಾಗ ನಾವು ಭಯ ಪಡ್ಬೇಕಾದ ಅವಶ್ಯಕತೆ ಇರೋದಿಲ್ಲ. ನಿಮ್ಗೆ ಅಡಿಗೆ ಮಾಡ್ಲಿಕ್ಕೆ ಬಂದ್ರೆ ಬೇಕರಿ ಬಂದಾಗ್ಲಿ, ಹೋಟೆಲ್ ಬಂದಾಗ್ಲಿ ನಿಮ್ಗೆ ಏನ್ ಚಿಂತೆ? ಐಟಮ್ಗಳಿದೆ ಅಂದ್ರೆ ಅಡಿಗೆ ಮಾಡ್ಕೊಂಡು ತಿನ್ಬೋದು, ಬೇರೆ ತಿನ್ಸ್ಬೋದಲ್ವಾ? ಚಿಂತೆ ಯಾರಿಗೆ? ಯಾರು ಅಡಿಗೆ ಮಾಡ್ಲಿಕ್ಕೆ ಕಲ್ತಿಲ್ವೋ ಅವ್ರಿಗೆ ಏನಾಗ್ತದೆ? ಚಿಂತೆ ಇರ್ತದೆ. ಓಕೆ, ಮೌಂಟ್ ಆಬು ಹೋಗಿದ್ದೀರಾ, ಎಮರ್ಜೆನ್ಸಿ ಇರುವಂತ ಎಲ್ಲಾ ಮೆಡಿಸಿನ್ಸ್ ಅನ್ನ ತಗೊಂಡು ಹೋಗಿದ್ದೀರಾ, ಅವಾಗ ನೀವು ಹೆದರುವಂತ ಅವಶ್ಯಕತೆ ಇಲ್ಲ. ಮೆಡಿಸಿನ್ಸ್ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಏನಾಗ್ತದೆ? ಭಯ. ಸ್ವಲ್ಪ ಮೈ ಬಿಸಿ ಆಗ್ತಾ ಇದೆಯಪ್ಪ, ತಕ್ಷಣದಲ್ಲಿ ಏನ್ ಮಾಡ್ಬಿಡ್ಬೇಕು? ಮಾತ್ರೆ ತಗೊಂಡ್ಬಿಡ. ಅದಕ್ಕೆ ನಾನೇನ್ ಮಾಡ್ತೇನೆ, ನನ್ನ ಬ್ಯಾಗ್ ಅಲ್ಲಿ ಯಾವಾಗ್ಲೂ ಕೂಡ ಆಯುರ್ವೇದಿಕ್ ಮೆಡಿಸಿನ್ಸ್ ಇಟ್ಕೊಂಡಿರ್ತಾನೆ. ಸ್ವಲ್ಪ ಗೊತ್ತಾಗ್ತದಲ್ಲ, ಅಕ್ಷಿ ಆಯ್ತು, ಸ್ವಲ್ಪ ಮೈ ಬಿಸಿ ಆಯ್ತು ಅಂದ ತಕ್ಷಣದಲ್ಲಿ ಏನ್ ಮಾಡ್ಬಿಡ್ತಾನೆ? 2 ಮಾತ್ರೆ ತಗೊಂಡ್ಬಿಟ್ರೆ ಅಲ್ಲಿಗೆ ಏನಾಗ್ಬಿಡುತ್ತೆ? ಸಮಸ್ಯೆ ಪರಿಹಾರ ಆಗ್ಬಿಡತ್ತೆ. ನೀವು ಅದನ್ನ ಹಾಗೇ ಬಿಟ್ಟಾಗ ಏನಾಗ್ತದೆ? ಅದು ತುಂಬಾ ಜಾಸ್ತಿ ಆದಾಗ ಕಡಿಮೆ ಆಗ್ಲಿಕ್ಕೂ ಕೂಡ ಏನಾಗ್ತದೆ? ಸಮಯ ತೆಗೆದುಕೊಳ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ರೀತಿ ಹಾರುವಂತ ಆತ್ಮಗಳು, ನಿಶ್ಚಿಂತ ಚಕ್ರವರ್ತಿಗಳು ಸದಾ ಯಾರಿಗಿಷ್ಟ ಆಗ್ತಾರಂತೆ? ಸರ್ವರಿಗೂ ಇಷ್ಟವಾಗ್ತದೆ. ಆತ್ಮೇಲೆ ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ರಾಜಯೋಗದಲ್ಲಿ ಕುತ್ಕೊಂಡಾಗ ನಾವು ಚಿಂತೆಯಲ್ಲಿ ಇರ್ತೀವೋ, ನಿಶ್ಚಿಂತೆಯಲ್ಲಿ ಇರ್ತೀವೋ? ಚಿಂತೆಯಲ್ಲಿ ಇರ್ತೀವಿ. ಹೆಂಗ್ ಗೊತ್ತಾಗತ್ತೆ ನಾವು ಚಿಂತೆಯಲ್ಲಿದ್ದೀವೋ ನಿಶ್ಚಿಂತವಾಗಿದ್ದೀವೋ ಅಂತ? ಭಾರದಲ್ಲಿ ಇರ್ತೀವಲ್ಲ, ಅವಾಗ ಚಿಂತೆ ಅನ್ಸುತ್ತೆ. ಲೈಟ್ ಅನುಭವ ಆದ್ರೆ ತಂದೆ ನೆನಪಲ್ಲಿ ಇರ್ತೀವಿ ಅಂತ.
ಚಿಂತೆ ಇದ್ದಾಗ ಬಾಬನ ಹತ್ರ ಹೋದಾಗ ಇಷ್ಟು ದೊಡ್ಡ ಲೀಸ್ಟ್ ತಗೊಂಡು ಹೋಗ್ತೀವಿ, ಇದನ್ನ ಮಾಡ್ಕೊಡು ಅದನ್ನ ಮಾಡ್ಕೊಡು, ಅವ್ರು ಹಂಗೆ ಹೇಳಿದಾರೆ ಇವ್ರು ಹಿಂಗೆ ಹೇಳಿದಾರೆ ಅಂತ ಬಿಟ್ಟು ಏನ್ ಮಾಡ್ತೀವಿ, ದೊಡ್ಡ ಲೀಸ್ಟ್ ತಗೊಂಡು ಹೋದ್ರೆ, ಇಚ್ಛೆಗಳ ಲಿಸ್ಟ್ ಅನ್ನ ತೆಗೆದುಕೊಂಡು ಹೋದ್ರೆ, ಮನಸ್ಸಿನಲ್ಲಿ ಯಾವುದೇ ಆದ್ರೂ ಕಾಮನೆಗಳಿದ್ರೆ ನೀವೇನಿದ್ದೀರಿ, ಚಿಂತೆ. ಇಷ್ಟಲ್ಲಿ ಇದ್ದೀರಾ. ನಿಶ್ಚಿಂತವಾಗಿದೆ ಅಂತ ಹೆಂಗ್ ಗೊತ್ತಾಗ್ತದೆ? ನಮ್ಮ ಮನಸ್ಸನ್ನ ಬಾಬಾಗೆ ಕೊಟ್ರೆ ಬಾಬಾ ವಿಶ್ವ ಕಲ್ಯಾಣ ಮಾಡ್ಕೊಂತ ಇರ್ತಾರೆ. ತಕ್ಷಣದಲ್ಲಿ ಮನಸ್ಸನ್ನು ಬಾಬನ ಕೇಳ್ಕೊಡೋದು. ಬಾಬಾ ಕೇಳ್ತಾರೆ ಯಾಕೆ ಅಂತ. ಓಕೆ, ಇವತ್ತು ಯೋಗದಲ್ಲಿ ಹೋಗಿದ್ದೀರಾ, ನಿಮ್ಮ ಮನಸ್ಸನ್ನ ಬಾಬನ ಕೈಲಿ ಕೊಡ್ತೀರಾ. ಇವಾಗ ನೋಡಿ, ನಿಮ್ಮ ಮೊಬೈಲ್ ಹಾಳಾಗಿದೆ, ರಿಪೇರಿ ಮಾಡೋದು ಅಂತ ಕೊಟ್ಟಾಗ ಅವ್ನು ಕೇಳ್ತಾನೋ ಕೇಳಲ್ವಾ ಏನ್ ಮಾಡ್ಬೇಕು ಅಂತ? ಹೇಳ್ತಾರೆ. ಹೇಳ್ತಾ ತಾನೆ. ಓಕೆ, ಬಟ್ಟೆ ಒಯ್ದ್ಬಿಟ್ಟು ಟೇಲರ್ ಹತ್ರ ಕೊಡ್ತೀರಾ, ಅವಾಗ ಅವ್ರು ಕೇಳ್ತಾರೋ ಕೇಳಲ್ವೋ ಏನ್ ಮಾಡ್ಬೇಕು ಈ ಬಟ್ಟೆ? ಹೌದಲ್ವೋ? ಹೌದು. ಹೌದು. ಈಗ ಮನಸ್ಸನ್ನು ಬಾಬನ ಕೈಲಿ ಕೊಡ್ತೀರಾ, ಬಾಬಾ ಕೇಳ್ತೀರಿ ಈ ಮನಸ್ಸನ್ನ ಏನ್ ಮಾಡ್ಬೇಕು ಅಂತ, ಏನಂತ ಹೇಳ್ತೀರಿ? ವಿಶ್ವ ಕಲ್ಯಾಣಕ್ಕೂ. ನನ್ನ ಮಗನಿಗೆ ಕೊಡು, ಸೊಸೆ ಕೊಡು, ಪತಿ ಕೊಡು, ಅಥವಾ ಅತ್ತೆ ಕೊಡು, ಮಾವನೇ ಕೊಡು, ಸೆಂಟರಿಗೆ ಕೊಡು, ಬಿಲ್ಡಿಂಗ್ ಕೊಡು ಅಂತ ಹೇಳ್ತೀರಾ? ಇಲ್ಲ, ಇಲ್ಲ. ಮತ್ತೇನ್ ಹೇಳ್ಬೇಕು? ವಿಶ್ವ ಕಲ್ಯಾಣ ಹೇಳ್ಬೇಕು, ಹೇಳ್ಬಾರ್ದು? ಹೇಳ್ಬಾರ್ದು. ಆ ಹೇಳ್ಬಾರ್ದು. ಅವ್ರು ಕೇಳ್ತಿದಾರಲ್ಲ ಇದನ್ನೇನ್ ಮಾಡ್ಬೇಕು ಅಂತ, ಸುಮ್ನೆ ಕೊಟ್ಬಿಟ್ರೆ ಯಾರಿಗ್ ಬೇಕಾದ್ರೆ ಅವ್ರು ಕೊಟ್ಟು, ಆ ಏನಾದ್ರು ಮಾಡ್ಕೊಳ್ಳಿ. ಯಾರಿಗ್ ಬೇಕಾದ್ರೂ ಕೊಟ್ಕೊಳ್ರಿ. ಯಾರಿಗೆ ಬೇಕಾದ್ರೆ ಕೊಟ್ಕೊಳ್ಳಿ. ಯಾವ್ದನ್ನ? ಬಾಬನ ಹತ್ರ ಏನ್ ಹೇಳ್ಬೇಕು ಅಂತಂದ್ರೆ ನೋಡಿ, ಪದೇ ಪದೇ ಯಾಕೆ ಅಂತ ಕೇಳಬೇಡಿ, ಮನಸ್ಸನ್ನ ಕೊಟ್ಟಿದ್ದೀನಿ ಅಂತ ಅಂದ್ಮೇಲೆ ಅದು ನಿಮ್ಗೆ ಹೆಂಗ್ ಬೇಕೋ ಅದನ್ನ ಏನ್ ಮಾಡಿ ಉಪಯೋಗ ಮಾಡ್ಕೊಳ್ಳಿ. ಪುನಃ 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 ಏನ್ ಮಾಡ್ಬೇಡಿ, ನನಗೆ ಯಾಕೆ ಕೊಟ್ಟಿದೀಯಾ, ಯಾಕೆ ಯಾಕೆ ಅಂತ ನನಗೆ ಏನ್ ಮಾಡ್ಬೇಡಿ, ಹೇಳ್ಬೇಡಿ. ಹೇಳ್ಬಾರ್ದು. ಈ ಮನಸ್ಸನ್ನ ಕೊಟ್ಟಿರೋದು ನಿನ್ನ ಉಪಯೋಗಕ್ಕೆ ಹೊರತು ನನ್ನ ಉಪಯೋಗಕ್ಕೆ ಅಲ್ಲ. ಇಲ್ಲ. ಅಲ್ಲ. ಓಕೆ, ಈ ಜೀವನದಲ್ಲಿ ಮಧ್ಯದಲ್ಲಿ ನನಗೆ ಏನ್ ತೊಂದರೆ ಆಗ್ತಿದೆ ಅದನ್ನ ನಾನು ಹೇಳ್ತಿದ್ದೇನೆ ಅಷ್ಟೇ, ಬಿಟ್ರೆ ಆ ಮನಸ್ಸನ್ನ ಹೇಗೆ ಉಪಯೋಗ ಮಾಡ್ಕೊಳ್ಬೇಕು ಅಂತ ನಿರ್ಣಯ ನಿರ್ಧಾರ ನಿನ್ನದು. ಈಗ ಪ್ರತಿದಿನ ನನಗೆ ನೀ ಪ್ರಶ್ನೆ ಕೇಳಬೇಡ, ಈ ಮನಸ್ಸನ್ನ ಏನು ಮಾಡಬೇಕು ಅಂತ ಮಧ್ಯದಲ್ಲಿ ಪ್ರಶ್ನೆ ನನಗೆ ಏನ್ ಮಾಡಬಾರ್ದು ನೀನು. ಹೇಳ್ಬಾರ್ದು. ಹೇಳ್ಬಾರ್ದು. ಮನಸ್ಸನ್ನು ಕೊಟ್ಟಿರೋದು ನಿನ್ನ ಉಪಯೋಗಕ್ಕೋಸ್ಕರ, ನನ್ನ ಉಪಯೋಗಕ್ಕೋಸ್ಕರ ಅಲ್ಲ. ಅದಕ್ಕಾಗಿ ಅದರ ಮಾಲೀಕ ನೀನು. ಅವಾಗ ಸಮಯ ಇದ್ದಾಗಲೆಲ್ಲ ನಿಮ್ಮ ಮನಸ್ಸನ್ನ ಪರಮಾತ್ಮನ ಕೈಲಿ ಕೊಟ್ಬಿಟ್ರೆ ನಿಮ್ ಕೆಲಸ ಮುಗೀತು. ಪದೇ ಪದೇ ಅವ್ರು ಹೇಳಬೇಕಾಗಿಲ್ಲ, ಪದೇ ಪದೇ ನೀವು ಕೇಳಬೇಕಾಗಿಲ್ಲ. ನಿಮ್ಮ ತವರು ಮನೆಗೆ, ಪರಿಚಯದವರ ಮನೆಗೆ ಹೋದಾಗ ನೀವು ಹೇಳಿ ನೋಡಿ, ಪದೇ ಪದೇ ನಮ್ಗೆ ತಿಂಡಿ ತಿಂಡಿ ಊಟ ಮಾಡಿ ಅಂತ ಹೇಳ್ಬೇಡಿ, ಏನಾದ್ರು ಕೆಲಸ ಇದ್ರೆ ಹೇಳಿ. ನನಗೆ ಏನ್ ಹೇಳ್ಬೇಕು? ಏನಾನ ಕೆಲ್ಸ ಇದ್ರೆ ಹೇಳಿ. ಕೆಲವೊಂದ್ ಕಡೆ ಕಾರ್ಯಕ್ರಮ ಇರ್ತದೆ ಆದ್ಮೇಲೆ ನಮ್ಮ ಬಾಬನ ಪ್ರೀತಿಯ ಮಕ್ಕಳೆಲ್ಲ ಬಂದಿರ್ತಾರೆ. ಯಾರು ಬಂದಿರ್ತಾರೆ? ಬಾಬನ ಪ್ರೀತಿ ಮಕ್ಕಳು. ಕೆಲವೊಂದು ಬಾಬನಿಗೆ ಎಷ್ಟು ಹೃದಯವಂತ ಮಕ್ಕಳು ಅಂತಂದ್ರೆ 8 ಗಂಟೆಗೆ ತಿಂಡಿಗೆ ಬನ್ನಿ ಅಂತಂದ್ರು ಕೂಡ 9:30 ಹಿಂಗ್ ಕಲ್ಲು ಉಚ್ಕೊಂಡು ಬಂದಿರ್ತಾರೆ. ಅಂತ ಪ್ರೀತಿಯ ಮಕ್ಕಳು. ಏನ ಬೇರೆಯವರೆಲ್ಲ ಕಷ್ಟಪಟ್ಬಿಟ್ಟು ಏನ್ ಮಾಡಿರ್ತಾರೆ, ಮಾಡಿರ್ತಾರೆ. ಬ್ರಹ್ಮಬನ ಎಲ್ಲ ರೆಡಿ ಮಾಡಿರ್ತಾರೆ. ಇವರು ಅಮೃತ ವೇಳೆ ಆದ್ಮೇಲೆ ಮುರಳಿ ಕ್ಲಾಸ್ ಆದ್ಮೇಲೆ ಆರಾಮಾಗಿ ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ಟು ಚೆನ್ನಾಗಿ ಅವ್ರಿಗೆ ಹೊಡೆದಿದ್ರೆ ಮಾಡಿ, ಆಮೇಲೆ ಚೆನ್ನಾಗಿ ಫೇರ್ ಅಂಡ್ ಲವ್ಲಿ ಎಲ್ಲ ಹಚ್ಕೊಂಡ್ಬಿಟ್ಟು ಎಲ್ಲರೂ ಅಲ್ಲಿ ಕ್ಲಾಸಿಗೆ ಕುತ್ಕೊಂಡು 9:00 ತಿಂಡಿ ಅಂತ ಬರ್ತಾರೆ. ಒಳ್ಳೆ ಮಕ್ಕಳಲ್ವಾ? ಇಲ್ಲಿ ಕೆಲವೊಂದು ಮಕ್ಳು ಏನ್ ಹೇಳ್ತಾರೆ ಅಂದ್ರೆ ಅಮೃತ ವೇಳೆ ಆದ್ಮೇಲೆ, ಅಣ್ಣವ್ರೆ ಏನಾದ್ರು ಸೇವೆ ಇದೆಯಾ, ಕಸ ಗುಡಿಸ್ಬೇಕಾ, ಪಾತ್ರ ತೊಳಿಬೇಕಾ ಅಂತ ಕೇಳಿಬಿಟ್ಟು ಅದಾದ್ಮೇಲೆ ಮತ್ತೇನು ಮಾಡ್ಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವರವ್ರಿಗೆ ಹೇಳೋದೇ ಬೇಡ, ಅವ್ರು ಟಕ 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 ಅಂತ ಏನ್ ಮಾಡ್ತಾ ಇರ್ತಾರೆ. ಮಾಡ್ತಾ ಹೋಗ್ತಾರೆ. ಯಾರು ಒಳ್ಳೆ ಮಕ್ಕಳು? ಹೇಳ್ದಂಗೆ ಹೇಳ್ದೆ ಮಾಡ್ತಾರೆ. 9:00 ಬರೋರ, ಹೇಳಿದ ಮೇಲೆ ಮಾಡೋರ. ಅಲ್ಲ. ಇಲ್ಲ. ಮಾಡಿ. ಇನ್ನು ಕೆಲವರು ತುಂಬಾ ಬುದ್ಧಿವಂತರು. ಅವ್ರೇನ್ ಗೊತ್ತಾ, ನಾವು ಯೋಗ ಮಾಡಿಸ್ತಿರ್ತೀವ ಸ್ಟೇಜ್ ಮೇಲೆ, ಪಕ್ಕದಲ್ಲಿ ಒಂದು ಚೇರ್ ಇರ್ತದೆ, ಹೇಳಿರೋದೇ ಇಲ್ಲ, ಬಂದ್ರೆ ಟಕ್ ಅಂತ ಕುತ್ಕೊಂಡ್ಬಿಡ್ತಾರೆ, ಪರ್ಮಿಷನ್ ಕೇಳಿರೋದಿಲ್ಲ. ಅವ್ರು ತುಂಬಾ ಒಳ್ಳೆಯವರಲ್ವಾ? ಇಲ್ಲ. ಇಲ್ಲ. ಇಲ್ವಾ? ಸರಿ, ಅಲ್ಲ. ಯೋಗ ನಡೀತಾ ಆಡ್ತಾ ಮೇಲೆ ಟಕ್ ಅಂತ ಅವ್ರು ಹಾಡು ಆಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಒಳ್ಳೆಯವರಲ್ವಾ? ಇಲ್ಲ. ಇಲ್ಲ. ಮತ್ತೆ ನಿಮಿತ್ತದವ್ರು ಕೇಳಬೇಕು ತಾನೆ, ಮಧ್ಯದಲ್ಲಿ ಹಾಡು ಹಾಡಬಹುದಾ ಕೇಳಬೇಕು ತಾನೆ. ಹೌದು. ಕೇಳ್ದೇನೆ ನೀವು ನಿಮ್ಮ ಮನಸ್ಸಿಗೆ ಬಂದಾಗ ಮಾಡಿಬಿಟ್ರೆ ಮಾಡಬಾರ್ದು. ಆದ್ಮೇಲೆ ಗೊತ್ತಿರ್ಲಿ, ಕೆಲವೊಂದು ವಿಷಯ ಕೇಳ್ದೇನೆ ಜವಾಬ್ದಾರಿ ತಗೊಂಡು ಮಾಡಿದಾಗ ಅದು ಸರಿ ಇರ್ತದೆ. ಹೌದು. ಅದು ಕೆಲವೊಂದು ವಿಷಯವನ್ನು ಕೇಳ್ಬಿಟ್ಟು ಮಾಡ್ಬೇಕು. ಮಾಡ್ಬೇಕು.
ಎಲ್ಲೋ ಒಂದ್ ಕಡೆ ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು ಅಥವಾ ಚೇರು ಒರೆಸ್ಬೇಕು, ಓಕೆ, ಅದನ್ನು ನೀವು ಕೇಳಿಬಿಟ್ಟೆ ಮಾಡಿ, ನೋ ಪ್ರಾಬ್ಲಮ್. ಆದ್ರೆ ಇಂಥದೆಲ್ಲ ಕೆಲಸವನ್ನ ಏನ್ ಮಾಡ್ಬೇಕಾಗ್ತದೆ, ಯಾರು ಅಲ್ಲಿ ನಿಮಿತ್ತದವ್ರು ಇದ್ದಾರೆ ಅವ್ರನ್ನ ಕೇಳಿಬಿಟ್ಟು ಮಾಡ್ಬೇಕು ಮಾಡ್ಬೇಕಾಗ್ತದೆ. ಅದಕ್ಕಾಗಿ ಕರ್ಮದ ಲೆಕ್ಕಾಚಾರ ತುಂಬಾ ಸೂಕ್ಷ್ಮ ಇದೆ ಆತ್ಮೀಯರೇ, ಅರ್ಥ ಆಗ್ತಿದ್ಯಾ? ಅದಕ್ಕಾಗಿ ಈ ಎಲ್ಲದರ ಆಧಾರದ ಮೇಲೆ ನಿಮ್ಮ ಮನಸ್ಸೇನಾಗಿರ್ತದೆ, ಹಗೂರ ಅಥವಾ ಭಾರ ಓಕೆ. ನಮ್ಮ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಯೋಗ ಮಾಡಿಸ್ಲಿಕ್ಕೆ ನನಗೆ ಸಂಕಲ್ಪ ನಡೀತದೆ, ಇವ್ರಿಗೆ ನಾನು ಹೇಳಲಿಲ್ಲ ಏನಿಲ್ಲ, ಇವ್ರು ಯಾಕೆ ಬಂದ್ರು ಅಂತ. ಅವಾಗ ಪಾಸಿಟಿವ್ ನಡೆಯುತ್ತೋ ನೆಗೆಟಿವ್ ನಡೆಯುತ್ತೋ? ನೆಗೆಟಿವ್. ನೆಗೆಟಿವ್. ಅವಾಗ ಏನಾಗ್ತದೆ, ಅವ್ರ ಸ್ಥಿತಿ ಚೆನ್ನಾಗಾಗತ್ತೋ ಆಗಲ್ವೋ? ಆಗೋದಿಲ್ಲ. ಅದಕ್ಕಾಗಿ ಆತ್ಮೀಯರೇ, ಸೂಕ್ಷ್ಮ ರೂಪದಲ್ಲಿ ನಾನು ಮಾಡುವಂತ ಕರ್ಮವನ್ನ ಸದಾ ನಾನೇನ್ ಮಾಡ್ಕೊಳ್ಬೇಕಾಗ್ತದೆ, ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಓಕೆ. ಅದಕ್ಕಾಗಿ ಅಂತಹ ಆತ್ಮಗಳು ಸದಾ ಹಗುರವಾಗಿರ್ತಾರಂತೆ. ಅವರ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಬೇರೆ ಆತ್ಮಗಳು ಕೂಡ ಏನಾಗಿರ್ತಾರೆ, ಖುಷಿಯಾಗಿರ್ತಾರೆ. इसलिए बाप दादा सदा बच्चों को बेफिक्र बादशाह की स्थिति में इसी स्मृति स्वरूप में टिकाते रहते हैं. ಅದಕ್ಕೆ ಬಾಪ್ ದಾದಾರರು ತನ್ನ ಮಕ್ಕಳನ್ನ ಸದಾ ನಿಶ್ಚಿಂತ ಚಕ್ರವರ್ತಿ ಸ್ಥಿತಿಯಲ್ಲಿ ಏನ್ ಮಾಡ್ತಾರಂತೆ, ಉಳಿಸ್ತಾರಂತೆ. ಅದೇನರ್ಥ, ನಿಮ್ಮಲ್ಲಿರುವಂತ ಎಲ್ಲ ಚಿಂತೆಯನ್ನ ಯಾರು ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ದಾರೆ? ಬಾಬಾ ಯಾವಾಗ? ಈಗ ನಾವು ತಂದೆ ನಿಮ್ಮ ಸಮಸ್ಯೆಯನ್ನ ಬಾಬನಿಗೆ ಹೇಳ್ಬಿಟ್ಟು ಮನಸ್ಸನ್ನ ಬಾಬನ ಕೈಯಲ್ಲಿ ಕೊಟ್ಟಾಗ ನೋಡಿ, ಆತ್ಮ ನಿಶ್ಚಿಂತ ಚಕ್ರವರ್ತಿಗಳು ಯಾವಾಗ ಆಗ್ತೀರಾ ಅಂತಂದ್ರೆ, ನಮಗೆ ಚಿಂತೆ ಯಾಕಿರ್ತದೆ ಅಂತಂದ್ರೆ, ಸಾಲ ಇರೋದಕ್ಕೆ ತಾನೇ ಚಿಂತೆ ಇದೆ. ಸಾಲ ಇಲ್ಲ ಅಂದ್ರೆ ಚಿಂತೆ ಇರ್ತದಾ? ಇಲ್ಲ. ಇಲ್ಲ. ಇಲ್ಲವಲ್ಲ. ಪ್ರತಿದಿನ ನಿಮ್ಮ ಮನಸ್ಸನ್ನ ಪರಮಾತ್ಮನ ಕೈಲಿ ಕೊಟ್ಬಿಟ್ಟು ಒಳ್ಳೆ ಸಂಪಾದನೆ ಮಾಡ್ಕೊಂಡ್ಬಿಟ್ಟು ಬಾಬನ ಕೈಲಿ ಆ ಹಣವನ್ನ ಕೊಟ್ಟಾಗ, ನೀವ್ ಯಾರಿಗೆ ಕೊಡಿ ಅಂದ್ರೂ ಕೂಡ ಬಾಬಾ ಟಕ 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 ಏನ್ ಮಾಡ್ತಿರ್ತಾರೆ, ಕೊಡ್ತಾ ಇರ್ತಾರೆ. ಈಶ್ವರಿ ಸೇವೆಯಲ್ಲೂ ಕೂಡ ಯಾವುದೋ ಸಹೋದರ ಸಹೋದರಿ ಆತ್ಮಗಳು ನಿಮ್ಗೆ ಫೋನ್ ಮಾಡ್ತಾರೆ, ಎದುರುಗಡೆ ಹೇಳ್ತಾರೆ, ಅಣ್ಣವ್ರೆ ಅಕ್ಕೋರೆ ಇದಕ್ಕೋಸ್ಕರ ಯೋಗ ಮಾಡಿ ಅಂತಂದ್ರೆ ಗೊತ್ತಿರ್ಲಿ, ಅಲ್ಲಿ ನಿಮ್ಮ ಕರ್ಮದ ಲೆಕ್ಕಾಚಾರ ಇದ್ದೇ ಇರ್ತದೆ. ಅದಕ್ಕಾಗಿ ನಿಮ್ಮ ಮೂಲಕ ಬಾಬಾ ಅದನ್ನೇನ್ ಮಾಡ್ತಾರೆ, ಹೇಳಿಸ್ತಾರೆ. ಓಕೆ. ಆವಾಗ ನೀವೇನು ಮಾಡ್ತೀರಿ, ನೀವೇನ್ ಮಾಡ್ಬೇಕು, ಅವ್ರು ಬಂದ್ಬಿಟ್ಟು ಸಮಸ್ಯೆ ಹೇಳಿದ್ರು, ನೀವೇನ್ ಮಾಡ್ಬೇಕು, ಬಾಬಾ ಅವ್ರಿಗೆ ಶಕ್ತಿ ಕೊಡ್ಬೇಕು, ಕೊಡಬಾರ್ದು? ಕೊಡಬೇಕು. ನೀವು ಕೊಡಬಾರ್ದು, ಹೋಗ್ಬಿಟ್ಟು ಬಾಬನಿಗೆ ಹೇಳ್ಬೇಕು ವಿಷಯವನ್ನ. ಏನ್ ಮಾಡ್ಬೇಕು, ಬಾಬಾ ಈ ಆತ್ಮ ಹಿಂಗ್ ಹೇಳ್ತಿದ್ದಾರೆ, ನಾನ್ ನಿನ್ಗೆ ಏನ್ ಮಾಡಿದ್ದೇನೆ ತಿಳಿಸಿದ್ದೇನೆ. ಓಕೆ. ಅವ್ರಿಗೆ ಕೊಡಬೇಕು, ಕೊಡಬಾರ್ದು, ಎಷ್ಟು ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಹೇಗೆ ಕೊಡ್ಬೇಕು, ಬಿಡ್ಬೇಕು. ಯಾರಿಗೆ ಬಿಟ್ಟಿರೋದು? ಬಾಬನಿಗೆ ಬಿಟ್ಟಿರೋದು. ಅಷ್ಟನ್ನ ನೀವೇನು ಹೇಳ್ಬಿಡ್ಬೇಕು, ಬಾಬಾ ಇವ್ರು ಹಿಂಗೆ ಹೇಳ್ತಾರೆ ಮಾಡ್ಕೊಡು ಅಂತ ಎಂದೂ ಕೂಡ ಏನ್ ಮಾಡ್ಬೇಡಿ, ಕೇಳ್ಬೇಡಿ. ವಿಷಯವನ್ನ ಮಾತ್ರ ತಿಳಿಸ್ಬೇಕೇ ಬಿಟ್ರೆ ಮಾಡಿ ಕೊಡ್ಬೇಕು ಬಿಡಬೇಕು, ಯಾವಾಗ ಕೊಡ್ಬೇಕು ಅಂತ ನಿರ್ಣಯ ಮಾಡೋದು ಯಾವಾಗ? ಯಾರು? ಬಾಬಾ ನಿರ್ಣಯ ಮಾಡ್ತಾರೆ. ಆದ್ಮೇಲೆ ನೀವಲ್ಲ. ಅಷ್ಟೇ ಹೇಳ್ಬಿಟ್ಟು ನಿಮ್ಮ ಮನಸ್ಸನ್ನ ನೀವೇನ್ ಮಾಡ್ದಾಯ್ತು, ಬಾಬನಿಗೆ ಹೇಳಿಕೊಟ್ಟಾಗ. ನಾನು ಈಶ್ವರಿ ಜೀವನದಲ್ಲಿ ನೋಡಿದ್ದೇನೆ, ಕೆಲವೊಂದು ಇಷ್ಟಗಳನ್ನ ನಿಮ್ದು ಬೇರೆಯವ್ರದನ್ನ ಬಾಬಾ ಕಂಪ್ಲೀಟ್ ಮಾಡ್ತಾರೆ, ಕೆಲವೊಂದನ್ನ ಮಾಡಲ್ಲ. ಯಾಕೆ? ಯಾಕೆ? ಅವ್ರಿಗೆ ಗೊತ್ತು ಹೇಗ್ ಮಾಡ್ಬೇಕು. ಎಲ್ಲಿ ಸ್ವಾರ್ಥ ಇರ್ತದೋ, ಎಲ್ಲಿ ವಿಕಾರ ಇರ್ತದೋ ಅದನ್ನ ಬಾಬಾ ಕಂಪ್ಲೀಟ್ ಮಾಡೋದಿಲ್ಲ, ಅಥವಾ ಅಷ್ಟು ಸಮಯ ಬಂದಿರೋದಿಲ್ವಾ, ಅಥವಾ ಅವ್ರಿಗೆ ಕೊಡುವಷ್ಟು ನಿಮ್ಮತ್ತ ಅಷ್ಟು ಹಣ ಇರೋದಿಲ್ಲ. ಇನ್ನು ಕೆಲವೊಂದ್ಸ ಇಲ್ಲ ನಮ್ಮ ಸ್ಥಿತಿ ಚೆನ್ನಾಗಿರ್ತದಲ್ಲ, ಯೋಗ ಚೆನ್ನಾಗಿರ್ತದೆ, ನಮ್ಮ ಹತ್ರ ದುಡ್ಡು ಇದೆ ಅಂತ ಗೊತ್ತಾಗ್ತದೆ, ಆದ್ರೂ ಬಾಬಾ ಯಾಕೆ ಕೊಡೋದಿಲ್ಲ? ಯಾಕೆ ಕೊಡೋದಿಲ್ಲ ಹೇಳಿ ನೋಡೋಣ. ಆ ಹಣವನ್ನ ಭವಿಷ್ಯದಲ್ಲಿ ನಿಮ್ಗೆ ಏನೋ ಖರ್ಚು ಬರೋದಿದೆ, ಅದಕ್ಕೋಸ್ಕರ ಇಟ್ಕೊಂಡಿದಾರಲ್ಲೇ ಬಾಬಾ. 25 ವರ್ಷ ನಂತರ ನಿಮ್ಮ ಮಗಳ ಮದುವೆ ಮಾಡೋದಿದ್ರೆ ದುಡ್ಡು ಯಾವಾಗ ಇರ್ತದೆ, ಯಾವಾಗ ಉಳಿತಾಯ ಮಾಡ್ಬೇಕು? ಈಗದಿಂದಾನೆ. ಬೆಂಗಳೂರಿನಲ್ಲಿ ಒಂದು ಮಗಳ ಮದುವೆ ಮಾಡ್ಬೇಕು ಅಂತಂದ್ರೆ 1000ದಲ್ಲಿ ಆಗ್ತದೋ, ಲಕ್ಷದಲ್ಲಿ ಆಗ್ತದೋ? ಲಕ್ಷ ಮುಗೀತು. ಇವಾಗ ಕೋಟಿ. ಆ ಕೋಟಿದ ನಾಳೆ ಮದುವೆ ಅಂತ ಮದುವೆ ಫಿಕ್ಸ್ ಆದ್ಮೇಲೆ ಸಂಪಾದನೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಮಗಳು ಹುಟ್ಟಿದಾಳೆ ಅಂದ್ಮೇಲೆ ಒಂದಿನ ಮದುವೆ ಮಾಡ್ಲೇಬೇಕು ತಾನೆ. ಅವಾಗ ಈಗಿನಿಂದ ಉಳಿತಾಯ ಮಾಡ್ಕೊಂಡು ಹೋಗ್ಬೇಕಲ್ವಾ? ಮಗಳಿಗೆ ಮದ್ವೆಗಂತ ಇಟ್ಟಿರುವಂತ ಹಣವನ್ನ ನೀವು ಬೇರೆಯವರಿಗೆ ದಾನ ಧರ್ಮ ಮಾಡಿ ನಿಮಗೆ ಬೇಕಾದಾಗ ಅವ್ರು ವಾಪಸ್ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಮಗಳ ಮದುವೆ ಟೈಮಲ್ಲಿ ನಿಮ್ಗೆ ಚಿಂತೆ ಆಗ್ತದೋ ಆಗಲ್ವೋ? ಹಾಗೆ ನೀವು ಈಶ್ವರಿ ಸೇವೆ ಮಾಡಿರುವಂತ ಕರ್ಮದ ಫಲವನ್ನ ಯಾವುದೋ ಉದ್ದೇಶಕ್ಕೋಸ್ಕರ ಬಾಬಾ ಅದನ್ನು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾರೆ. ಯಾರಿಗೆ ಕೊಡ್ಬೇಕು ಅದು ಬಾಬನಿಗೆ ಗೊತ್ತಿರ್ತದೆ.
ಓಕೆನಾ? ನೀವು ಜಿದ್ದು ಮಾಡಿ ಗಲಾಟೆ ಮಾಡಿ ಓ ಅಂತ ಕೊಟ್ಟು ಬಿಡು ಅಂದ್ರೆ ಬಾಬಾ ಏನ್ ಮಾಡ್ತಾರೆ? ಕೊಟ್ಟು ಬಿಡ್ತಾರೆ. ಸಮಸ್ಯೆ ಯಾರಿಗೆ? ನನಗೆ ಅವಾಗ ದೊಡ್ಡ ಸಮಸ್ಯೆ ಬಂದ ಗೊಳೋ ಅಂತ ಹತ್ತಾರೆ, ಬಾಬಾ ಏನ್ ಮಾಡ್ತಾರೆ? ಏನು ಮಾಡಕ್ ನಗ್ತಾರೆ. ನನ್ನ ಮಾತು ಕೇಳಲಿಲ್ಲಲ್ಲ. ಅವಾಗ ಅವನು ಚಿಂತೆ ಚಕ್ರವರ್ತಿನೋ ನಿಶ್ಚಿಂತ ಚಕ್ರವರ್ತಿನೋ? ಚಿಂತೆ ಚಕ್ರವರ್ತಿ. ಪುರುಷಾರ್ಥ ಮಾಡ್ತಿದ್ದಾರೆ, ಸಾಧನೆ ಮಾಡ್ತಾ ಇದ್ದಾರೆ, ಆದ್ರೆ ಈಗ ಈ ಸಮಸ್ಯೆ ಸುಳಿಯಲ್ಲಿ ಏನ್ ಮಾಡ್ಬಿಡ್ತಾರೆ? ಸಿಕ್ಕಾಕೊಂಡು ಬೀಳ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಪ್ರತಿಯೊಂದು ವಿಷಯವನ್ನ ಬಾಬನಿಗೆ ರಿಪೋರ್ಟ್ ಮಾಡೋದು ಅಷ್ಟೇ ಕೆಲಸನೇ ಹೊರತು ದಯವಿಟ್ಟು ಎಂದೂ ಬಾಬನಿಗೆ ಯಾವುದೇ ವಿಷಯದಲ್ಲಿ ಡೈರೆಕ್ಷನ್ ಕೊಡಬಾರ್ದು. ಕೊಡಬೇಡಿ. ಹಿಂಗೇ ಮಾಡಿ ಹಂಗೆ ಮಾಡಿದ್ರೆ ಎಂದೂ ಬಾಬನಿಗೆ ಡೈರೆಕ್ಷನ್ ಅನ್ನ ಕೊಡಬೇಡಿ. ನೀವು ಡೈರೆಕ್ಷನ್ ಕೊಟ್ರೆ ನಿಮ್ಗೆ ಹೇಗೆ ಬೇಕು ಹಾಗೆ ಬಾಬಾ ಮಾಡ್ತಾರೆ. ಆದ್ರೆ ಮುಂದೆ ಆಗುವಂತ ಕರ್ಮದ ಫಲದ ವ್ಯತ್ಯಾಸದಲ್ಲಿ ಅದಕ್ಕೆ ಬಾಬಾ ಜವಾಬ್ದಾರಿ ಅಲ್ಲ. ಇದೆಲ್ಲವನ್ನು ಸೂಕ್ಷ್ಮ ರೂಪದಲ್ಲಿ ನಾವೇನ್ ಮಾಡ್ಬೇಕು? ಆತ್ಮೇರೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಕೆಲವೊಂದ್ಸಲ ಯಾರ್ದೋ ಬಗ್ಗೆ ನಾವೇನೋ ಒಂದು ಇಚ್ಛೆಯನ್ನು ಇಟ್ಕೊಳ್ತೀವಿ, ಬಾಬನ ಹೇಳ್ತೀವಿ, ಬಾಬಾ ಅವ್ರಿಗೆ ಹಿಂಗ್ ಮಾಡ್ಕೊಡು ಅಂತ ಹೇಳ್ತೀವಿ. ಓಕೆನಾ? ಮಜಾ ಏನು ಗೊತ್ತಾ? ಯಾರಿಗೂ ತುಂಬಾ ಕಷ್ಟ ಇರ್ತದೋ ಅವರು ಡೈಲಿ ಅಮೃತ ವೇಳೆ ಹೇಳ್ತಾನೆ ಇರ್ತಾರೆ, ಮುಡ್ಲಿಕ್ಕೆ ಹೇಳ್ತಾನೆ ಇರ್ತಾರೆ, ಈಶ್ವರಿ ಸೇವೆ ಮಾಡ್ತಾ ಇರ್ತಾರೆ. ನೀವು ಪಾಪ ಅವರಿಗೆ ಪಾಪ ಅಂತ ತಿಳ್ಕೊಂಡು ಏನ್ ಮಾಡ್ತೀರಿ? ಅವರ ಬಗ್ಗೆ ಹೇಳಿಬಿಟ್ಟು ಅವ್ರ ಸಮಸ್ಯೆನ ಪರಿಹಾರ ಮಾಡ್ತೀರಾ. ಪರಿಹಾರ ಮಾಡಿದ ತಕ್ಷಣದಲ್ಲಿ ಅಮೃತ ವೇಳೆನೂ ಇಲ್ಲ, ಯೋಗಾನೂ ಇಲ್ಲ, ಬಾಬನ್ ಮನೆಗೆ ಬರೋದು ಇಲ್ಲ, ನಿಮ್ಗೆ ಫೋನ್ ಮಾಡೋದು ಇಲ್ಲ. ಆವಾಗ ನಿಮ್ಗೆ ತುಂಬಾ ಖುಷಿ ಆಗತ್ತಲ್ವಾ? ಏನಾಗ್ತದೆ? ಏನಾಗ್ತದೆ? ನೀವೇನ್ ಹೇಳ್ತೀರಿ? ಬಾಬಾ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಅಣ್ಣವ್ರೆ ಅಕ್ಕವ್ರೆ, ಬಾಬನಿಗೆ ಇದೊಂದು ಮಾಡ್ಕೊಡ್ಲಿಕ್ಕೆ ಹೇಳಿಬಿಟ್ರೆ ನಾನು ಡೈಲಿ ಅಮೃತ ವೇಳೆಗೆ ಬರ್ತಾನೆ, ಧನದ ಸೇವೆ ಮಾಡ್ತಾ ಹಂಗೆ ಎಲ್ಲ ದೊಡ್ಡ ಭಾಷಣ ಹೇಳ್ಬಿಟ್ಟು ನಿಮ್ಗೆ ಸರಿಯಾಗಿ ಗಾಳಿ ಹಾಕಿರ್ತಾರೆ. ನೀವು ಅದನ್ನ ಕೇಳ್ಬಿಟ್ಟು ಅವ್ರಿಗೆ ಹಂಗೇ ಹೇಳಿರ್ತೀರ, ಬಾಬಾ ಇವ್ರು ಹಿಂಗೆ ಹೇಳಿದ್ದಾರೆ ನೀನು ಮಾಡ್ಕೊಡು ಅಂತ. ಅಷ್ಟ ಆದ ತಕ್ಷಣ ಬಾಬಾ ನಿಮ್ಮನ್ನ ಕೇಳ್ತಾರೆ ಏನಂತ? ನೋಡಪ್ಪ ನೀನ್ ಹೆಂಗ್ ಕೇಳಿದೀಯಲ್ಲ, ಅವ್ರು ಹೆಂಗ್ ಮಾಡ್ತಾ ಇಲ್ಲ, ಇವಾಗ ಏನ್ ಮಾಡೋದು? ಯಾರಿಗೆ ಕೇಳೋದು? ನೀನ್ ತಾನೇ ಜಾಮೀನ್ ತಗೊಂಡಿದ್ದು, ಅಷ್ಟೇ. ಹೌದು. ಸಾಲ ಕೊಟ್ಟಿಲ್ಲ ಅಂದ್ರೆ ಯಾರಿಗೆ ಕೇಳ್ತಾರೆ? ವಾಪಸ್ ಕೊಟ್ಟಿಲ್ಲ ಅಂತಂದ್ರೆ ನಮ್ಮನ್ನೇ ಕೇಳ್ತಾರೆ. ನಿಮ್ಗೆ ಕೇಳ್ತಾ, ಅವಾಗ ನೀವೇನು ಉತ್ತರ ಹೇಳ್ತೀರಿ? ಅವ್ರು ಕೊಟ್ಟಿಲ್ಲ ಅಂತ. ನೀವೇನು ಉತ್ತರ ಹೇಳ್ತೀರಾ? ನೀವ್ ಫೋನ್ ಮಾಡ್ಬಿಟ್ಟು ಹೇಳ್ತೀರಾ ನೀವ್ ಹಿಂಗ್ ಹೇಳಿದ್ರಿ, ನೀವ್ ಇದನ್ನ ಮಾಡಿಲ್ಲ, ಬಾಬಾ ಕೇಳ್ತೀನಿ, ಅವ್ರಿಗೆ ಹೇಳ್ಲಿಕ್ಕೆ ಆಗತ್ತಾ? ಇಲ್ಲ. ಅವ್ರು ಕೇಳ್ತಾರ? ಹೇಳೋದು. ಕಷ್ಟ ಇದ್ದಾಗ ಅದು ಪುರುಷಾರ್ಥ ಮಾಡ್ತಿದ್ದಲ್ವಾ ಅವರು? ಹೌದು. ಅವ್ರಲ್ಲಿ ಆ ಬುದ್ಧಿ ಇದೆ ಅಂತ ಯಾರಿಗ್ ಗೊತ್ತು? ಬಾಬನಿಗೆ. ಬಾಬನಿಗೆ ಗೊತ್ತು, ನಿಮ್ಗೆ ಗೊತ್ತಿಲ್ವಲ್ಲ. ಹೌದು. ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ನೆ ಕೂತ್ಕೊಳ್ಳಿ. ಯಾರಿಗೆ ಏನು ಬೇಕು, ಯಾವಾಗ ಬೇಕು, ಹೇಗೆ ಬೇಕು ಅಂತ ಬಾಬನಿಗೆ ಗೊತ್ತಿದೆ. ಸಂಕಲ್ಪ ಮಾಡೋದು ಅಷ್ಟೇ ನಿಮ್ ಕೆಲಸನೇ ಹೊರತು ಯಾರಿಗೆ ಯಾವಾಗ ಮಾಡ್ಬೇಕು ಬಿಡಬೇಕು ಅಂತ ನೀವೇನ್ ಮಾಡಬಾರ್ದು? ಹೇಳಬಾರ್ದು. ಒಂದು ವೇಳೆ ಹಿಂಗಾಗ್ಬಿಟ್ಟು ಅವ್ರ ಬಾಬನ ಜೊತೆಗೆ ಸಾಧನೆ ಮಾಡ್ತಾ ಇಲ್ಲ ಅಂತಂದ್ರೆ ನಿಮಗೆ ಅವರ ಪ್ರತಿ ಚಿಂತೆ ಜಾಸ್ತಿ ಆಗತ್ತೋ ನಿಶ್ಚಿಂತತೆ ಬರ್ತದೋ? ಚಿಂತೆ ಜಾಸ್ತಿ ಇರುತ್ತೆ. ಬಾಬನ ಹತ್ರ ಸೇವೆ ಮಾಡಿಸ್ಕೊಂಡ್ಬಿಟ್ಟು ನಿಮ್ಗೆ ಚಿಂತೆ ಜಾಸ್ತಿ ಆಯ್ತೋ ಆಗಿಲ್ವೋ? ಹೌದು. ಯಾರು ಕಾರಣೀಕರ್ತರಾದ್ರು? ನಾನೇ. ಬಾಬಾ ನೆನಪಿಗೆ ಬರ್ತಾರ? ವ್ಯಕ್ತಿ ನೆನಪಿಗೆ ಬರ್ತಾರೋ? ವ್ಯಕ್ತಿ ನೆನಪಿಗೆ ಬರ್ತದೆ. ಸುಮ್ನೆ ಇರೋದಿಲ್ಲ, ಊರೆಲ್ಲ ಬೊಬ್ಬೆ ಹೊಡಿತಾ ಇರ್ತಾರೆ, ಹಂಗಾಯ್ತು ಹಿಂಗಾಯ್ತು ಹಿಂಗಾಯ್ತು ಹಂಗಾಯ್ತು ಹೌದು. ತಾನೇ? ಹೌದಣ್ಣ. ಹಾಗೆ ಬಾಬಾ ಹೇಳ್ತಾರೆ, ಏನೇ ವಿಷಯಗಳಿದ್ರೂ ಕೂಡ ಭಗವಂತನಿಗೆ ತಿಳಿಸೋದು ಮಾತ್ರ ನಿಮ್ಮ ಕೆಲಸ, ಪರಮಾತ್ಮ ಮನಸ್ಸನ್ನ ಕೊಡೋದು ಮಾತ್ರ ನಿಮ್ಮ ಕೆಲಸನೇ ಹೊರತು ಮುಂದೆ ಯಾವಾಗ ಏನು ಹೇಗೆ ಎಲ್ಲಿ ಏನು ಅಂತ ಬಿಟ್ಟು ನಿರ್ಣಯ ಯಾರು ಮಾಡ್ತಾರೆ? ಬಾಬಾ ಮಾಡ್ತಾರೆ. ನಿಮ್ ಕೆಲಸ ಏನು? ಆರೋಗ್ಯ ಸರಿ ಇಲ್ದಿರುವಂತ ಪೇಷಂಟ್ ಅನ್ನ ಹಾಸ್ಪಿಟಲ್ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಕೊಡೋದು ಅಷ್ಟೇ ಕೆಲಸನೇ ಹೊರತು ಈ ಮಾತ್ರೆ ಕೊಡಿ, ಆ ಮಾತ್ರೆ ಕೊಡಿ, ಆ ಇಂಜೆಕ್ಷನ್ ಕೊಡಿ, ಹಿಂಗೆ ಮಾಡಿ ಅಂತ ನೀವೇನ್ ಮಾಡುವಂಗಿಲ್ಲ. ಅರ್ಥ ಆಯ್ತಾ? ಹಂಗ ಹೇಳೋದಿದ್ರೆ ಡಾಕ್ಟರ್ ಹೇಳ್ತಾರೆ ನೀವು ಮನೆಗೆ ತಗೊಂಡು ಹೋಗ್ಬೇಡಿ, ಇಲ್ಲಿ ಇಡ್ಬೇಡಿ ಅಂತ ಹೇಳ್ತಾರೆ. ಅರ್ಥ ಆಗ್ತಿದ್ಯಾ? ನೀವು ಸಮಸ್ಯೆ ಹೇಳೋದು ತಪ್ಪಿಲ್ಲ, ನಿಮ್ಮ ವೈಯಕ್ತಿಕ ವಿಷಯವನ್ನು ಹೇಳೋದು ತಪ್ಪಿಲ್ಲ. ಆದ್ರೆ ಈ ಸಮಸ್ಯೆನ ಇದೇ ರೀತಿ ಪರಿಹಾರ ಮಾಡಿ ಹೀಗೆ ಮಾಡ್ಕೊಡಿ ಅಂತ ದಯವಿಟ್ಟು ಎಂದೂ ಕೂಡ ಬಾಬನಿಗೆ ಹೇಳಬೇಡಿ. ಹೇಳಿದ್ದಿದ್ರೆ ಮುಂದೆ ಫಲಿತಾಂಶಕ್ಕೆ ಬಂದಾಗ ಅದಕ್ಕೆ ನೀವು ಪಶ್ಚಾತ್ತಾಪ ಪಡಬೇಕಾಗತ್ತೆ. ಇದೆಲ್ಲ ನಮ್ಮ ಈಶ್ವರ್ಯ ಜೀವನದ ಅನುಭವ ಆತ್ಮೀಯ. ಅದಕ್ಕಾಗಿ ನಿಮ್ಗೆ ತಿಳಿಸ್ತಾ ಇರತ್ತ. ನೀವು ಮತ್ತೆ ಆ ತಪ್ಪನ್ನ ಮಾಡ್ಬಿಟ್ಟು ಅದಕ್ಕೋಸ್ಕರ ಸಮಯವನ್ನ ವ್ಯರ್ಥ ಮಾಡ್ಕೊಳ್ಬೇಡಿ. ಸರಿ, ನೀವೇನೋ ಒಂದು ಅಪ್ಲಿಕೇಶನ್ ಅನ್ನು ಹಾಕಿದ್ದೀರಿ, ಬಾಬನಿಗೆ ಹೇಳಿದ್ದೀರಾ, ಆ ಬಾಬಾ ಕೆಲಸವನ್ನ ಮಾಡಿಕೊಟ್ಟಿಲ್ಲ,
ಆ ಎದುರುಗಡೆ ಹೇಳಿದ್ದು ವ್ಯಕ್ತಿಗೆ ಸಿಟ್ಟು ಬಂದಿದೆ, ನಿಮ್ಮಲ್ಲಿ ಶಕ್ತಿ ಇಲ್ಲ ಅಂತ ಅವ್ರು ತಿಳ್ಕೊಂಡಿದ್ದಾರೆ, ನಿಮ್ಮಲ್ಲಿ ಯೋಗ್ಯತೆ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ, ನಿಮ್ಗೆ ಬಾಯಿಗೆ ಬಂದಾಗ ಬಂದಿದ್ದಾರೆ. ಏನ್ ತೊಂದರೆ ಇಲ್ಲ, ಬೇಜಾರು ಮಾಡ್ಕೊಳ್ಬೇಡಿ ಆತ್ಮೀಯ. ಏನು ನಿಮ್ಗೆ ಶಕ್ತಿ ಇದೆಯೋ ಇಲ್ಲೋ ಅಂತ ನಿಮ್ಗೆ ಗೊತ್ತಿದೆ, ಅವರಿಂದ ನಿಮ್ಗೆ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಬಲೆ ಆವಾಗ ಬೇಕಾದ್ರೆ ಅವ್ರು ಎಷ್ಟು ಬೇಕಾದ್ರೂ ನಿಂದನೆಯನ್ನ ಮಾಡ್ಲಿ ಅಲ್ವಾ. ಒಂದು ಮಗುವು ಹೊಟ್ಟೆ ನೋವು ಬಂದಿದೆ, ಜ್ವರ ಬಂದಿದೆ, ಐಸ್ ಕ್ರೀಮ್ ಬೇಕು 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 ಅಂತ ಬೊಬ್ಬೆ ಹೊಡಿತದೆ. ಆದ್ರೂ ಕೂಡ ಅಮ್ಮ ಏನ್ ಮಾಡೋದಿಲ್ಲ, ಐಸ್ ಕ್ರೀಮ್ ಕೊಡೋದಿಲ್ಲ. ಅಮ್ಮನಿಗೆ ಏಟು ಕೊಡ್ತಾಳೆ, ನೋವು ಕೊಡ್ತಾಳೆ, ಆದ್ರೂ ಕೂಡ ಅಮ್ಮ ಏನ್ ಮಾಡಿದ್ರು ಕೇಳೋದಿಲ್ಲ, ಐಸ್ ಕ್ರೀಮ್ ಕೊಡೋದಿಲ್ಲ. ಯಾಕಂದ್ರೆ ಐಸ್ ಕ್ರೀಮ್ ತಿಂದ್ರೆ ಮಗುಗೆ ತೊಂದರೆ ಆಗತ್ತಂತ ಗೊತ್ತಿರ್ತದೆ. ಹಾಗೆ ಆದ್ಮೇಲೆ ಅವ್ರು ಏನ್ ಹೇಳಿದ್ರು ಕೂಡ ಅದರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಯಾಕಂದ್ರೆ ಬಾಬನ ಶ್ರೀಮತರ ಅನುಸಾರ ನೀವು ನಡೀತಿದ್ದಾಗ ಒಂದಲ್ಲ ಒಂದು ದಿನ ಅವರು ಮಾಡಿರುವಂತ ಕರ್ಮದ ಫಲ ಅವರಿಗೆ ಪಶ್ಚಾತ್ತಾಪದ ಅರಿವು ಹಾಗೆ ಆಗುತ್ತೆ. ಆಗ್ತದೆ. ಅದರ ಬಗ್ಗೆ ಯೋಚನೆ ಮಾಡೋದು ಬೇಡ. ಆದರೆ ಬಾಬನ ಮಾತಿನಂತೆ ನಡಿಬೇಕಾಗ್ತದೆ. ಏಕ್ ಬಾಪ್ ದೂಸರಾ ದೂಸರಾ. ನ ಕೋಯಿ. ಅದಕ್ಕೆ ಯಾರು ಏನ್ ಹೇಳಿದ್ರು ಕೂಡ ವಿಷಯವನ್ನ ಬಾಬನಿಗೆ ತಿಳಿಸಿ ಹೊರತು ಇದನ್ನು ಹೀಗೆ ಮಾಡಿಕೊಡಿ ಅಂತ ಎಂದೂ ಕೂಡ ಬಾಬನ ಎದುರುಗಡೆ ನಿವೇದನೆ, ರಿಕ್ವೆಸ್ಟು, ಜಿದ್ದು, ಸಿಟ್ಟು, ಸ್ಟ್ರೈಕು ಮಾಡಕೂಡದು. ಹೌದು. ಆಯ್ತಾ? ಹಾ. ಹೌದು. ಓಕೆ. ಓಂ ಶಾಂತಿ. ಓಕೆ. ಓಂ ಶಾಂತಿ.